ಹೇಳ್ತಾ ಇದ್ದೀರಿ. ನಾರದರು ಎಲ್ಲವನ್ನೂ ಅಧ್ಯಯನ ಮಾಡಿದ್ದರೂ ಕೂಡ ಶೋಕದಲ್ಲಿರೋದರಿಂದ ಸನತ್ ಕುಮಾರನ ಕೇಳ್ತಾರೆ, ನನ್ನ ಶೋಕದಿಂದ ಪಾರು ಮಾಡಬೇಕು ಅಂತ. ಅದಕ್ಕೆ ಹೇಳ್ತಾರೆ, ನೀನು ತಿಳ್ಕೊಂಡಿರೋದು ಎಲ್ಲವೂ ಬರೀ ನಾಮ, ಅದರಿಂದ ನಾವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡು ಅಂತ. ಮುಂದಕ್ಕೆ ಹಾಗೇ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಕೆಲವು ಕಡೆ ಕಾರ್ಯಕಾರಣ ಭಾವ ಇದೆ. ಕಾರ್ಯಕಾರಣ ಅಂದ್ರೇನು? ಇವಾಗ ಅನ್ನ, ಅಪ್ಪು, ತೇಜಸ್ಸು, ಆಕಾಶ, ಇದೆಲ್ಲ ಕಾರ್ಯಕಾರಣ ಭಾವ ಇರ್ತಕ್ಕಂಥದ್ದು. ಇನ್ನು ಕೆಲವು ನಿಮಿತ್ತ ನೈಮಿತ್ತಿಕ ಭಾವ. ಏನಾಗಂದ್ರೆ, ಅವನು ಆಶೆ ಇದ್ದರೆ ಸ್ಮರಿಸ್ತಾನೆ, ಗೊತ್ತಾಯ್ತಾ? ಇಲ್ಲಿ ಹೋದರೆ ಸ್ಮರಿಸೋದಿಲ್ಲ. ಅಂದರೆ ಆಶೆಯನ್ನು ನಿಮಿತ್ತದಿಂದ ಅವನಿಗೆ ಕೆಲಸ ಮಾಡ್ತಾನೆ. ಆದ್ದರಿಂದ ಈ ನಿತ್ಯ ನೈಮಿತ್ತಿಕ ಭಾವ ಅಥವಾ ಕಾರ್ಯಕಾರಣ ಭಾವ ಇಟ್ಕೊಂಡು ಒಂದಕ್ಕಿಂತ ಒಂದು ದೊಡ್ಡದು ಅಂತ ತೋರಿಸ್ಕೊಂಡು ಬರ್ತಾ ಇದ್ದಾರೆ, ಗೊತ್ತಾಯ್ತಾ? ಒಂದೊಂದು ಇದೆಲ್ಲ ಉಪಾಸನೆಗಳಾದ್ದರಿಂದ ಆ ಒಂದೊಂದು ಉಪಾಸನೆಗೂ ಫಲ ಇದೆ. ಫಲ ಅಂದರೆ ಆಯಾ ಲೋಕಗಳನ್ನು ಪಡ್ಕೊಳ್ತಾನೆ. ಮತ್ತು ಬರ್ತಾ ಅದು ವಿಸ್ತಾರವಾಗ್ತಾ ಇದೆ, ಗೊತ್ತಾಯ್ತಾ? ಕೊನೆಯಲ್ಲಿ ಒಂದು ಹೇಳ್ತಾರೆ, ಆಶಾ ಬ್ರಹ್ಮ ಏನು ಅಂದರೆ ಆಶಯ ಸ್ಮರಕ್ಕಿಂತಲೂ ಹೆಚ್ಚಿನದು, ಗೊತ್ತಾಯ್ತಾ? ಆಶೆ ಎಂದರೆ ಸಿಕ್ಕದೇ ಇರುವ ವಸ್ತುವಿನ ಬಯಕೆ. ಹೇಗೆಂದರೆ ಅಂತಃಕರಣದಲ್ಲಿ ಆಶೆಯಿಂದಲೇ ಅಲ್ವೇ ಸ್ಮರ್ತವ್ಯವನ್ನು ಸ್ಮರಿಸುತ್ತಾನೆ, ಗೊತ್ತಾಯ್ತಾ? ಆದ್ದರಿಂದ ಅದಕ್ಕಿಂತ ದೊಡ್ಡದು. ಹೀಗೇನೆ ನೀನು ಈ ಉಪಾಸನೆ ಮಾಡ್ತಾ ಇದ್ದರೆ ನಿನಗೆ ಆ ಮಟ್ಟದ ಲೋಕಗಳು ಸಿಗುತ್ತೆ. ಕೊಂದಲು ಹೇಳ್ತಾನೆ, ಪ್ರಾಣೋ ಭಾವ ಆಶಾಯ ಭೂಯಾನ್ ಯಥಾವಾ ಆರಾನಾಭವು ಸಮರ್ಪಿತ ಯೋಮಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತಂ ಪ್ರಾಣ ಪ್ರಾಣೇನ ಯಾತಿ ಪ್ರಾಣಂ ದದಾತಿ ಪ್ರಾಣಾಯ ದದಾತಿ ಪ್ರಾಣೋ ಪಿತಾ ಪ್ರಾಣೋ ಮಾತಾ ಪ್ರಾಣೋ ಭ್ರಾತ ಪ್ರಾಣಸ್ವಸ ಪ್ರಾಣ ಆಚಾರ್ಯ ಪ್ರಾಣೋ ಅಬ್ರಾಹ್ಮಣ. ಹೌದು, ಆಶೆಯಿಂದ ಯಾವನು ಆಶೆಯನ್ನು ಬ್ರಹ್ಮವೆಂದು ಉಪಾಸನೆ ಮಾಡುತ್ತಾನೆಯೋ ಅವನಿಗೆ ಸರ್ವಕಾಮಗಳು. ಆದ್ರಿಂದ ಆಶೆಯನ್ನ ಬಿಟ್ಬಿಡಿ ಅಂತಿಲ್ಲ ಇಲ್ಲಿ, ಆಶೆಯನ್ನು ಬ್ರಹ್ಮವೆಂದೇ ಉಪಾಸನೆ ಮಾಡೋದು. ಅದೇನರ್ಥ ಅದಕ್ಕೆ? ಅಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ದು, ಇಲ್ಲಿ ಉಪಾಸನೆಗಳಲ್ಲಿ ಇಷ್ಟೆಲ್ಲ ವಿಂಗಡಿಸ್ಕೊಂಡು ಹೋಗಬಾರ್ದು, ಗೊತ್ತಾಯ್ತಾ? ಇವಾಗ ಉಪಾಸನೆಗಳಲ್ಲಿ ಅಧ್ಯಾಸ ರೂಪದ ಉಪಾಸನೆಗಳೆಲ್ಲ ಇದೆ. ಉದಾಹರಣೆಗೆ ಪುರುಷವ ಅಗ್ನಿ, ಯೋಷವ ಅಗ್ನಿ ಅಂತೆಲ್ಲ ಬರುತ್ತೆ. ಅಂದರೆ ಪುರುಷನ ಅಗ್ನಿ ಅಂತ ಭಾವನೆ ಮಾಡು,
ಸ್ತ್ರೀಯನ್ನು ಅಗ್ನಿ ಅಂತ ಭಾವನೆ ಮಾಡು ಅಂತ ಇದೆ. ಅಗ್ನಿ ಅಂತ ಭಾವನೆ ಮಾಡು ಅಂದರೆ ಇದು ಭಾವನೆ. ಇವಾಗ ಅಗ್ನಿ ಯಾರು ಅಂತ ಭಾವನೆ ಮಾಡಬೇಕಾಗಿಲ್ಲ. ಅಗ್ನಿ ಅಂದರೆ ಅಗ್ನಿ ಅಂತ ಗೊತ್ತಾಗ್ಬಿಡುತ್ತೆ. ಈ ಉಪಾಸನೆಗಳಲ್ಲಿ ಇರೋದೇ ಇದಕ್ಕೆ ಅಧ್ಯಾಸ ರೂಪದ ಉಪಾಸನೆಗಳು ಅಂತ ಹೆಸರು. ಆದರೆ ಅದರಲ್ಲಿ ಅಷ್ಟು ವಿಂಗಡಿಸ್ಕೊಂಡು ಹೋಗೋ ಹಾಗಿಲ್ಲ. ಅಲ್ಲಿ ವಿಧಿ ಏನು ಹೇಳಿದೆಯೋ ಆ ವಿಧಿ ಪ್ರಕಾರ ಹೋಗ್ತಾ ಇದ್ದರೆ ಹೇಗಿರುತ್ತೆ. ಇವಾಗ ಇಲ್ಲಿ ಸ್ಮರ ಅನ್ನೋದು ಮಾಡಬೇಕಾಗಿದ್ದರೆ ಆಶೆ ಇದ್ದರೆ ಮಾಡ್ತಾನೆ, ಇಲ್ಲದಿದ್ದರೆ ಇಲ್ಲ. ಆದರೆ ಸ್ಮರಕ್ಕಿಂತ ಆಶೆ ದೊಡ್ಡದು. ನೀನು ಆಶೆಯನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಿದ್ರೆ ಆಸೆ ಎಲ್ಲೆಲ್ಲಿವರೆಗಿದೆಯೋ ಅಲ್ಲಿವರೆಗೂ ನೀವು ಹೋಗ್ಬೋದು ಅಂತ ಹಾಗೆ ಹೇಳಿದರು. ಇನ್ನು ಇದಕ್ಕಿಂತ ಹೆಚ್ಚಾಗಿ ವಿಂಗಡಿಸ್ಕೊಂಡು ಹೋಗೋ ಹಾಗಿಲ್ಲ ಉಪಾಸನೆಗಳಲ್ಲಿ. ಬುದ್ಧ ಹೇಳಿದ್ನಲ್ಲ ಆಸೆಯೇ ದುಃಖಕ್ಕೆ ಕಾರಣ, ಅದೇನಾದ್ರೂ ಉಪನಿಷತ್ತಲ್ಲಿ ಇದೆಯೇ ಅಂತ ಕೇಳಿ. ಇನ್ನೊಂದು ಅದು ವಿಷಯಗಳಿಗೆ ಸಂಬಂಧಿಸಿರೋದು. ಆಸೆ ದುಃಖ ಕಾರಣ ಬುದ್ಧ ಏನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತದು. ಗೊತ್ತಾಯ್ತಲ್ವಾ? ಆಸೆಯಿಂದಲೇ ತಾನೇ ಎಲ್ಲ ಸಿಕ್ಕಾಕೊಳ್ಳೋದು. ಆದ್ದರಿಂದ ಅದು ಇದಲ್ಲ. ಆಸೆಯನ್ನು ಇದೊಂದು ಉಪಾಸನೆ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ. ಗೊತ್ತಾಯ್ತಾ? ಮೋಕ್ಷ ಬೇಕು ಅನ್ನೋದು ಒಂದು ಆಸೆನೆ. ಆದರೆ ಅಲ್ಲೇನು ಹೇಳಿದೆ, ನಿಷ್ಕಾಮ ಕರ್ಮವನ್ನು ಮಾಡುವಾಗ ನಾನು ಮೋಕ್ಷಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಕೂಡ ಆಸೆ ಪಡಬಾರ್ದು ಅಂತಿದೆ. ಗೊತ್ತಾಯ್ತಾ ಇದೆಯಲ್ಲ? ಆದ್ದರಿಂದ ಸುಮ್ಮನೆ ಮಾಡ್ತಾ ಇರಬೇಕಷ್ಟೆ. ಇಲ್ಲಿ ಮೋಕ್ಷಕ್ಕೆ ನೇರವಾಗಾದರೆ ಆ ಥರ ಬರುತ್ತೆ. ಇಲ್ಲಿ ಉಪಾಸನೆಗಳಾದ್ರಿಂದ ಅಲ್ಲಿ ಕಾಮ ಅನ್ನೋದು ಇದೆ, ಅಲ್ಲಿಗೆ ಹೋಗಬಹುದು. ಗೊತ್ತಾಯ್ತಲ್ವ? ಆಮೇಲೆ ಇಲ್ಲಿ ಇದಕ್ಕಿಂತ ಹೆಚ್ಚು ಪ್ರಾಣ ಅಂತ ಹೇಳಿದೆ. ಗೊತ್ತಾಯ್ತಾ? ಅದು ನೋಡಿ ಹೇಗೆ ಹೇಳುತ್ತೆ ಅಂದರೆ, ನಾಮವನ್ನು ಮೊದಲು ಮಾಡಿಕೊಂಡು ಆಸೆಯವರೆಗೆ ಕಾರ್ಯಕಾರಣ ಭಾವ ಅಥವಾ ನಿತ್ಯ ನೈಮಿತ್ತಿಕ ಭಾವದಿಂದಲೂ ಮುಂದಿನದು ಹೆಚ್ಚಿನದಿಂದಾಗಿರುವ ಸ್ಮೃತಿ ನಿಮಿತ್ತದಿಂದ ಇದ್ದುಕೊಂಡಿರುವನಾದ ಆಶಯ ಎಂಬ ಹಗ್ಗದ ಬೀಗತೆಗಳಿಂದ ಕಟ್ಟುಬಡಿದಿರುವ ಎಲ್ಲವೂ ಎಲ್ಲ ಕಡೆಯಿಂದಲೂ ಕಮಲದ ನಾಳದ ತಂತುಗಳಿಂದ ಎಲ್ಲವೂ ಯಾವ ಪ್ರಾಣ ಸೇರಿಕೊಂಡಿದೆಯೋ ಆ ಪ್ರಾಣ ಸರ್ವವ್ಯಾಪಿಯಾಗಿದ್ದಾನೆ. ಇವಾಗ ಇಲ್ಲಿ ತೇಜಸ್ಸು ಇತ್ಯಾದಿಗಳನ್ನು ಹೇಳ್ತು. ಅನ್ನ, ಜಲ, ಪೃಥ್ವಿ, ಅನ್ನ, ಜಲ, ಆಮೇಲೆ ತೇಜಸ್ಸು ಎಲ್ಲದನ್ನು ಹೇಳ್ತು. ಇಲ್ಲಿ ಆಮೇಲೆ ಬೇರೆ ಬೇರೆ ನಾಮ, ಸ್ಮರ, ಅದು ಇದು ಆಸೆ ಎಲ್ಲ ಕೂಡ ಹೇಳ್ತು. ಇದೆಲ್ಲವೂ ಯಾವುದಿದ್ರೆ ಆಗುತ್ತೆ? ಪ್ರಾಣ ಇದ್ರೆ ಆಗುತ್ತೆ, ಇಲ್ಲದಿದ್ರೆ ಆಗೋದಿಲ್ಲ. ಪ್ರಾಣ ಅನ್ನೋದು ಎಷ್ಟು ದೊಡ್ಡದು ಅನ್ನೋದು ನೆನ್ಪಿಡಿ. ಎಲ್ಲದಕ್ಕಿಂತ ಮುಂಚೆ ಹುಟ್ಟಿದ ಪ್ರಾಣ. ಇನ್ನೆಲ್ಲ ಚೆನ್ನಾಗಿ ನೆನ್ಪಿಡಿ. ಗೊತ್ತಾಯ್ತಲ್ವಾ? ಪ್ರಪ್ರಥಮವಾದ ಮುಂಚೆ ಇದ್ದದ್ದು ಅವ್ಯಾಕೃತ ಅಂತ. ಅವ್ಯಾಕೃತದಲ್ಲಿ ಈ ಪ್ರಾಣ ಮತ್ತು ಅವ್ಯಕ್ತ ಎರಡೂ ಇದೆ. ಪ್ರಾಣವನ್ನು ಪರಾಪ್ರಕೃತಿ ಅಂತಾರೆ, ಅವ್ಯಕ್ತವನ್ನು ಅಪರಾಪ್ರಕೃತಿ ಅಂತಾರೆ. ಗೊತ್ತಾಯ್ತಾ? ಅಷ್ಟವಿಧ ಪ್ರಕೃತಿ ಅಪರಾಪ್ರಕೃತಿ ಅಂತಾರೆ. ಈಗ ಅವ್ಯಾಕೃತದಿಂದ ಮೊದಲು ಬಂದಿದ್ದು ಪ್ರಾಣ, ಆಮೇಲೆ ಅವ್ಯಕ್ತ ಬಂತು. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಪ್ರಾಣವೇ ಅವ್ಯಕ್ತವನ್ನು ಧಾರಣೆ ಮಾಡೋದು ಪ್ರಾಣವೇ. ಗೊತ್ತಾಯ್ತಾ ಇಲ್ಲ? ಆದ್ದರಿಂದ ಪ್ರಾಣ ಅನ್ನೋದು ಸರ್ವವ್ಯಾಪಿಯಾಗಿದೆ. ಪ್ರಾಣವಿದ್ರೇ ಇವನು ಮುಂಚೆ ಎದ್ಕೊಳ್ತಾ ಅನ್ನ ತಿನ್ನೋದು, ಆಮೇಲೆ ಅದು ಬೇಕು ಅನ್ನೋದು, ಆಮೇಲೆ ಅದು ಬೇಕು ಅನ್ನೋದು, ಸಾಹಸೆ, ಸ್ಮರ, ಪ್ರಾಣ ಇದ್ದರೆ ತಾನೇ ಇರುತ್ತೆ. ಇಲ್ಲಿ ಹೋದರೆ ಏನೂ ಇರೋದಿಲ್ಲ ಅಲ್ಲ. ಈ ಪ್ರಾಣದ ಹೆಚ್ಚಿನ ಅನ್ನುವುದು ಹೇಗೆ ಅಂದರೆ ದೃಷ್ಟಾಂತ ಹೇಳ್ತಾರೆ. ಹೇಗೆ ಲೋಕದಲ್ಲಿ ಗಾಡಿಯ ಚಕ್ರದ ಹಾರೆಕೋಲುಗಳು ಗುಂಬದಲ್ಲಿ ಸೇರಿಕೊಂಡಿರುತ್ತವೆಯೋ ಹಾಗೆ ಈ ಲಿಂಗ ಸಂಘಾತ ರೂಪನಾದ ಪ್ರಜ್ಞಾತ್ಮನಾದ ದೇಹದಲ್ಲಿರುವ ಮುಖ್ಯ ಪ್ರಾಣದಲ್ಲಿ ಇವೆಲ್ಲ ಸೇರಿಕೊಂಡಿವೆ. ಎಲ್ಲ ಕೆಲವು ಜ್ಞಾಪಕ ಇಡಿ. ಇವಾಗ ಪಂಚಪ್ರಾಣಿಗಳಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಅದರಲ್ಲಿ ಉಸಿರು ಬಿಡೋದಿದೆಯಲ್ಲ ಅದು ಪ್ರಾಣ.
ಉಸಿರು ತಗೊಳ್ಳೋದು ಅಪಾನ, ಉಸಿರು ಕಟ್ಟೋದು ವ್ಯಾನ, ಜೀರ್ಣ ಮಾಡಿ ಹಂಚೋದು ಸಮಾನ, ಉದಾನ ಅನ್ನೋದು ಬೇರೆ ಲೋಕಗಳು ಕರ್ಕೊಂಡು ಹೋಗೋದು, ಸುಷುಪ್ತಿಗೆ ಒಯ್ಯೋದು. ಇಷ್ಟು ಹೇಳಿದೆ. ಇದರಲ್ಲಿ ಮೊದಲನೇದು ಇದೆಯಲ್ಲ ಉಸಿರು ಬಿಡೋದು ಅನ್ನೋದು, ಇದನ್ನು ಮುಖ್ಯ ಪ್ರಾಣ ಅಂತಾರೆ. ಗೊತ್ತಾಯ್ತಾ? ಇವನು ಈ ಮುಖ್ಯ ಪ್ರಾಣನು ಎಲ್ಲದರೊಳಗೂ ಇದ್ದೇ ಇರ್ತಾನೆ. ಇನ್ನು ಬಾಕಿ ಎಲ್ಲದೂ ಉಪಾಧಿ ಸಂಬಂಧದಿಂದ ಬೇರೆ 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 ಇರುತ್ತೆ. ನಮ್ಗೆ ಗೊತ್ತಾಗ್ತಾ ಇದೆಯಾ? ಇವಾಗ ಯಾವ ರೀತಿ ಎಲ್ಲ ಕಾರ್ಯಗಳಲ್ಲೂ ಕಾರಣ ಇದ್ದೇ ಇರುತ್ತೋ ಹಾಗೆ ಎಲ್ಲ ಬಲಗಳಲ್ಲೂ ಪ್ರಾಣ ಇದ್ದೇ ಇದೆ. ಗೊತ್ತಾಯ್ತಾ? ಇಲ್ಲೂ ಪಂಚಪ್ರಾಣಗಳಿದೆ. ಯಾಕೆಂದರೆ ಉಪಾಧಿಗಳು ಬೇರೆ ಬೇರೆ ಇದೆ, ಪಂಚಪ್ರಾಣಗಳಿದೆ. ಅದರಲ್ಲಿ ನೆಟ್ಟು ಉಸಿರು ಬಿಡ್ತಕ್ಕಂಥದ್ದು ಏನಿದೆ ಅದು ಮುಖ್ಯ ಪ್ರಾಣ, ಅದಿದ್ದೇ ಇದೆ. ಆ ಮುಖ್ಯ ಪ್ರಾಣವೇ ಅದು ಮೊದಲಿರೋದು, ಅದಿರಲೇಬೇಕದು. ಗೊತ್ತಾಯ್ತಾ? ಮುಖ್ಯ ಪ್ರಾಣವೇ ಅಲ್ಲಿರೋದು ಅಂತ. ಅಂದರೆ ಬ್ರಹ್ಮವೇ ಯಾವ ರೀತಿ ಬೇರೆ ಬೇರೆ ತೋರ್ಕೊಳ್ತಾ ಇದೆಯೋ ಹಾಗೆ ಅದೇನೇ ಇಲ್ಲಿ ಬೇರೆ ಬೇರೆ ತೋರ್ಕೊತಾ ಇದೆ. ಇಲ್ಲಿ ಹಾಗೇ ಇದೆ. ಇನ್ನೊಂದು ಹೇಳ್ತೀನಿ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ನಾನು ಹೇಳೋದು ನೋಡಿ ಇನ್ನೊಂದ್ಸಲ. ಇವಾಗ ಬ್ರಹ್ಮವು ಕ್ಷೇತ್ರದಲ್ಲಿ ವಿಕಾರದ ಸಮೇತ ಇದೆ. ಅದರ ಪ್ರತ್ಯಗಾತ್ಮನಲ್ಲಿ ವಿಕಾರರಹಿತವಾಗಿ ಅದು ಹೇಗಿದೆಯೋ ಹಾಗೇ ಇದೆ. ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಹೇಳೋದು? ಪ್ರತ್ಯಗಾತ್ಮ ಅಂದರೆ ಯಾರು? ಕ್ಷೇತ್ರಜ್ಞ ತಾನೆ. ಕ್ಷೇತ್ರಜ್ಞ ಬ್ರಹ್ಮ ಹೇಗಿದೆಯೋ ಹಾಗೇ ಇದೆ, ಅದೇ ವ್ಯತ್ಯಾಸವೇ ಇಲ್ಲ. ಅದೇ ಇಲ್ಲಿ ಪ್ರವೇಶ ಮಾಡಿದೆ. ಹಾಗೇನೇ ಇಲ್ಲಿ ಪ್ರಾಣ ಅನ್ನೋದು ಕೂಡ ಆ ಮುಖ್ಯ ಪ್ರಾಣ ಅನ್ನೋದು ಯಾವುದಿದೆ ಅದು ಎಲ್ಲಾದ್ರಲ್ಲೂ ಇದೆ. ಆದರೆ ಇಲ್ಲಿ ಕ್ಷೇತ್ರಜ್ಞಲ್ಲಿ ಬರೋವಾಗ ಅದು ಮುಖ್ಯ ಪ್ರಾಣ ಅದೇ ರೂಪದಲ್ಲಿದೆ, ಬೇರೆ ಬೇರೆ ಚೇಂಜ್ ಆಗುತ್ತೆ, ಬೇರೆ ಬೇರೆ. ಗೊತ್ತಾಯ್ತಲ್ಲ? ಇಲ್ಲಿ ಈ ಇವನ್ನೆಲ್ಲ ಎಲ್ಲ ಕಡೆನೂ ಇವಾಗ ಚಕ್ರ ನಡಿಬೇಕಾಗಿದ್ದರೆ ಎಲ್ಲ ಹಾರುಗೋಲುಗಳು ಇರುತ್ತೆ, ಇಲ್ಲಿ ಗುಂಬದಲ್ಲಿ ಸೇರಿಸಿರ್ತಾರೆ, ಅವಾಗ ತಾನೇ ಓಡೋದು. ಹಾಗಿದೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದೆ. ಗೊತ್ತಾಯ್ತಾ? ಹಾಗೆ ಈ ಲಿಂಗ ಸಂಘಾತ ರೂಪವಾದ ಪ್ರಜ್ಞಾತ್ಮನಾದ ದೇಹದಲ್ಲಿರುವ ಮುಖ್ಯ ಪ್ರಾಣನಲ್ಲಿ, ಮುಖ್ಯ ಪ್ರಾಣ ಅಂದರೆ ಅದು ಯಾವನಲ್ಲಿ ಪರದೇವತೆಯು ನಾಮರೂಪಗಳನ್ನು ವಿಂಗಡಿಸುವುದಕ್ಕಾಗಿ ಕಂಡಿಯೇ ಮುಂತಾದ ಪ್ರತಿಬಿಂಬವು ಜೀವನದ ಆತ್ಮರೂಪ ಒಳಹೊಕ್ಕಿರುವುದೋ, ಯಾವನು ಒಳಹೊಕ್ಕಿದಾನೋ, ಯಾವನು ಮಹಾರಾಜನ ಸರ್ವಾಧಿಕಾರಿಯಂತೆ ಇರುವನೋ, ಹಾಗೆ ಪ್ರಾಣನು ಈಶ್ವರನಿಗೆ ಸರ್ವಾಧಿಕಾರಿ. ಇದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಈಶ್ವರನಿಗೆ. ಎಲ್ಲ ಈಶ್ವರನ ಏನೇನು ಮಾಡಬೇಕು ಅಂತಿದೆಯೋ ಅದೆಲ್ಲವನ್ನು ನಿರ್ವಹಿಸೋದು ಪ್ರಾಣವೇ. ಗೊತ್ತಾಯ್ತಲ್ಲ? ಅವನು ಎಷ್ಟು ದೊಡ್ಡವನಂದರೆ, ಯಾವನು ಉತ್ಕ್ರಾಂತನಾದರೆ ನಾನು ಉತ್ಕ್ರಾಂತನಾಗುವೆನೋ, ಯಾವನು ನಿಂತಿದ್ದರೆ ನಾನು ನಿಂತಿರುವೆನೋ ಅವನು ಪ್ರಾಣವನ್ನು ಸೃಷ್ಟಿಸಿದನು ಎಂದು ಶ್ರುತಿ ಪ್ರಮಾಣದಿಂದ ಈಶ್ವರನಾದ ಪರಮಾತ್ಮನಿಗೆ ಸರ್ವಾಧಿಕಾರಿಯೋ, ಯಾವ ನೆರಳಿನಂತೆ ಈಶ್ವರನ ಅನುಸರಿಸಿಕೊಂಡಿರುವನೋ, ಗೊತ್ತಾಯ್ತಾ, ಅವನು ಈ ಪ್ರಾಣನೇ ಪ್ರಜ್ಞಾತ್ಮನು. ಈ ಪ್ರಾಣದಲ್ಲ, ಇವಾಗ ಯಾವುದಾದ್ರೂ ಒಂದು ಪ್ರಾಣದಿಂದ ತಳ್ಳಿದ್ರಿಂದ ಅದು ಮುಂದಕ್ಕೆ ಹೋಯ್ತು. ಪ್ರಾಣನ ಯಾವ್ದು ತಳ್ತು? ತುಂಬ ಆಳವಾದ ಪ್ರಶ್ನೆಗಳಿದೆಲ್ಲ, ಯಾರು ಸೈನ್ಸ್ನಲ್ಲೇ ಕೇಳೋಕೆ ಹೋಗೋದಿಲ್ಲ. ಗೊತ್ತಾಯ್ತಾ? ಪ್ರಾಣ ಅನ್ನೋದು ಫೋರ್ಸು. ಗೊತ್ತಾಯ್ತಾ? ಆ ಫೋರ್ಸ್ನ ಇವಾಗ ನಾವೇನೋ ಇಲ್ಲಿ ಉಪಯೋಗಿಸೋ ಫೋರ್ಸ್ಗೆ ಕಾರಣ ನಾವು ಮನಸ್ಸಲ್ಲಿ ತೀರ್ಮಾನ ಮಾಡ್ತೀವಿ ಹೀಗೆ ಮಾಡಬೇಕು ಅಂತ. ಗೊತ್ತಾಯ್ತಾ? ಮನಸ್ಸು ಹೀಗೆ ತೀರ್ಮಾನ ಮಾಡಬೇಕು, ಹೀಗೆ ನಿಶ್ಚಯ ಮಾಡ್ತಾವಿಲ್ಲ, ಅಲ್ಲಿ ಮನಸ್ಸನ್ನು ತಳ್ಳಿರೋದು ಯಾವುದು? ಪ್ರಾಣ. ಮುಖ್ಯ ಪ್ರಾಣ. ಮುಖ್ಯ ಪ್ರಾಣವೇ ಅಲ್ಲಿರೋ. ಪ್ರಾಣ ಅಂದರೆ ಮುಖ್ಯ ಪ್ರಾಣ. ಇಲ್ಲಿ ಮುಖ್ಯ ಪ್ರಾಣ ನಾವು ಇಲ್ಲಿ ಹೇಳ್ತೀವಿ.
ಗೊತ್ತಾಯ್ತಾ? ಅದು ಯಾವಾಗಲೂ ಮುಖ್ಯ ಪ್ರಾಣವೇ. ಇವಾಗ ವಸ್ತುವನ್ನು ತಳ್ಳೋದು ಬಲ, ಬಲವನ್ನು ತಳ್ಳೋದು ಬುದ್ಧಿ, ಬುದ್ಧಿಯನ್ನು ತಳ್ಳೋದು ಪ್ರಾಣ. ಗೊತ್ತಾಗ್ತಾ ಇದೆಯಾ? ಯಾಕೆಂದರೆ ಎಲ್ಲದರಲ್ಲೂ ಸೇರಿಕೊಂಡಿರೋದೇ, ಎಲ್ಲದರ ವ್ಯವಹಾರಕ್ಕೂ ಅದೇ ಕಾರಣವಾಗಿರೋದು. ಆ ಪ್ರಾಣ ಇದೆಯಲ್ಲ, ಅದು ತನ್ನ ಸ್ವಂತದ್ದೇ ಬಲ. ನೋಡಿ ಯಾಕೆ ಹೀಗೆ ಹೇಳಬೇಕು ಅಂತ ಹೇಳ್ತೀನಿ ಕೇಳಿ. ಇವಾಗ ಅದನ್ನು ತಳ್ಳೋದು ಯಾರು ಅಂದರೆ ಅವನಿಗೆ ಮೇಲಿರೋದು ಬ್ರಹ್ಮವೇ. ಬ್ರಹ್ಮ ಏನು ವ್ಯವಹಾರ ಮಾಡಲ್ಲ. ನೀವು ಫಾಲೋ ಮಾಡ್ತಾ ಇದ್ದೀರಾ? ಆದ್ದರಿಂದ ಪ್ರಾಣ ತನ್ನ ಸ್ವಂತ ಬಲದಿಂದಲೇ ಹೋಗಬೇಕು. ಸ್ವಂತ ಬಲ ಅಂದ್ರೇನು? ಆ ಸ್ವಂತ ಅನ್ನೋದು ಬ್ರಹ್ಮದಿಂದ ಬಂದಿದೆ, ಅದು ನಿಜ. ಆದರೆ ಬ್ರಹ್ಮ ತಳ್ಳೋದಿಲ್ಲ, ಅದು ಕೊಟ್ಬಿಟ್ಟಿದ್ದಾನೆ ಪವರ್ ಆಫ್ ಅಟಾರ್ನಿ ಮಾಡಿಕೊಳ್ಳೋದಕ್ಕೆ. ಗೊತ್ತಾಯ್ತಾ? ನೋಡಿ, ಈ ಪ್ರಾಣ ಪರವಶನ ಅಲ್ಲದೆ ಪ್ರಾಣದಿಂದಲೇ ಎಂದರೆ ತನ್ನ ಶಕ್ತಿಯಿಂದಲೇ ಹೋಗುತ್ತಾನೆ. ಹೋಗುವುದೇ ಮುಂತಾದ ಕ್ರಿಯೆಗಳಲ್ಲಿ ಇವನಿಗಿರುವ ಸಾಮರ್ಥ್ಯವು ಮತ್ತೊಬ್ಬರಿಂದ ಬಂದದ್ದಲ್ಲ. ಏನು ಅನಾಲಿಸಿಸ್ ಏನಾದರೂ ಒಂದು ಸ್ವಲ್ಪ ಗೊತ್ತಾಗ್ತಾ ಇದೆ, ಅಂದಾಜು ಬರ್ತಾ ಇದೆಯಾ? ಯಾವ ಸೈನ್ಸ್ನಲ್ಲಿ ಮಾಡ್ತಾನೆ ರೀ? ಗೊತ್ತಾಯ್ತಾ? ಇವಾಗ ಮುಂದಕ್ಕೆ ಹೇಳ್ತಾರೆ, ಕ್ರಿಯಾಕಾರಕ ಫಲ ಸಮೂಹವೆಲ್ಲವೂ ಪ್ರಾಣನೇ. ಕ್ರಿಯೆ ಕಾರಕ ಅಂದರೆ ಮಾಡಿಸೋದು, ಕ್ರಿಯೆಯನ್ನು ಮಾಡಿಸೋದು. ಕ್ರಿಯಾಕಾರಕ ಫಲ ಸಮೂಹವೆಲ್ಲವೂ, ಆಮೇಲೆ ಉಂಟಾಗೋ ಫಲ, ಕ್ರಿಯಾಕಾರಕ ಫಲ ಸಮೂಹವೆಲ್ಲವೂ ಪ್ರಾಣನೇ. ಪ್ರಾಣನಿದ್ರೆ ಇರುತ್ತೆ, ಇಲ್ಲದೆ ಹೋದ್ರೆ ಇಲ್ಲ. ಪ್ರಾಣನಿದ್ರೆ ಜಗತ್ತು, ಇಲ್ಲದೆ ಹೋದ್ರೆ ಇಲ್ಲ. ಭ್ರೂಣ ಇದೆ ಒಳಗಡೆ ಮಾತೃಗರ್ಭದಲ್ಲಿ, ಪ್ರಾಣ ಇದ್ದರೆ ಭ್ರೂಣ ಇರುತ್ತೆ, ಇಲ್ಲದೆ ಹೋದ್ರೆ ಕೊಳತು ಹೋಗುತ್ತೆ, ಸತ್ತೋಗುತ್ತೆ ಅದು. ಗೊತ್ತಲ್ವಾ? ಆದ್ದರಿಂದ ಪ್ರಾಣನಿಗಿಂತ ಹೊರಚ್ಚಾಗಿರುವುದು ಯಾವುದೂ ಇಲ್ಲ ಎಂದು ಈ ಪ್ರಕರಣದ ಅರ್ಥ. ಅಂದ್ರೇನು? ಎಲ್ಲದಕ್ಕೂ ಪ್ರಾಣವೇ ಮೂಲ. ಅದಕ್ಕೋಸ್ಕರನೇ ಹೇಳೋದು, ಇರೋದು ಒಂದೇ ದೇವತೆನೇ ಪ್ರಾಣ. ಆ ಪ್ರಾಣವೇನೇ ವಿಂಗಡಿಸ್ಕೊಂಡು ಇಷ್ಟೊಂದು ದೇವತೆಗಳಾಗುತ್ತೆ. ಗೊತ್ತಾಗ್ತಾ ಇದೆಯಾ? ಪ್ರಾಣನನ್ನು ಕೊಡ್ತಾನೆ. ಯಾವುದನ್ನು ಕೊಡ್ತಾನೋ ತನ್ನ ಸ್ವರೂಪವೇ. ಯಾರಿಗೆ ಕೊಡ್ತಾನೋ ಅದು ಪ್ರಾಣನಿಗೆ ಕೊಡ್ತಾನೆ. ಅದನ್ನು ತಂದೆ ಅಂತ ಹೆಸರು ಪಡ್ತೀವನು ಅವನೇ. ಅದೇನು ಅಂತ ಗೊತ್ತಾಗುತ್ತೆ ನೋಡಿ. ಇವಾಗ ಎಲ್ಲವೂ ಅವನೇ. ಅವನೇ ತಂದೆ, ಅವನೇ ತಾಯಿ, ಅವನೇ ಸಹೋದರ, ಅವನೇ ಸಹೋದರಿ, ಅವನೇ ಆಚಾರ್ಯ, ಅವನೇ ಬ್ರಾಹ್ಮಣ. ಏನೇನಿದೆಯೋ ಎಲ್ಲವೂ ಅದೇ. ಗೊತ್ತಾಯ್ತಾ? ಅವಾಗೇನಾಗುತ್ತೆ ಅಂದರೆ, ಅವನು ತಂದೆಯನ್ನಾಗಲಿ, ಇದಕ್ಕೆ ಪ್ರೂಫ್ ಕೊಡ್ತಾರೆ ಈಗ. ಏನು ಪ್ರೂಫು? ಪ್ರಾಣವೇ ತಂದೆ, ಪ್ರಾಣವೇ ತಾಯಿ, ಪ್ರಾಣವೇ ಅಕ್ಕ, ಪ್ರಾಣವೇ ತಂಗಿ ಹೇಳ್ತಾರೆ. ಅವನು ಯಾವನಾದರೂ ಒಬ್ಬನು ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಒಡಹುಟ್ಟಿದವನ್ನಾಗಲಿ, ಒಡಹುಟ್ಟಿದವಳನ್ನಾಗಲಿ, ಆಚಾರ್ಯನಾಗಲಿ, ಬ್ರಾಹ್ಮಣನಾಗಲಿ ಒಂದಿಷ್ಟು ಬಲವಾಗಿ ಪ್ರತಿ ಹೇಳುವುದಾದರೆ, ಕೆಟ್ಟ ಮಾತಾಡೋದು, ಕೂತ್ಕ ಓ ಅಂತ ತಂದೆನೋ ಏನಾದರೂ ಮಾತಾಡಿಸ್ಬಿಟ್ರೆ ಬೇರೆಯವ್ರು ಹೇಳ್ತಾರೆ, ನಿನಗೆ ಧಿಕ್ಕಾರವಿರಲಿ, ನೀನು ಪಿತೃಹತ್ಯೆ ಮಾಡಿದವನು, ನೀನು ಮಾತೃಹತ್ಯೆ ಮಾಡಿದವನು, ನೀನು ಭ್ರಾತೃಹತ್ಯೆ ಮಾಡಿದವನು, ನೀನು ಸ್ವಸುರ ಹತ್ಯೆ ಮಾಡಿದವನು, ನೀನು ಆಚಾರ್ಯನ ಹತ್ಯೆ ಮಾಡಿದ್ಯಾ, ನೀನು ಬ್ರಾಹ್ಮಣ ಹತ್ಯೆ ಮಾಡಿದ್ಯಾ ಅಂತಾರೆ. ಯಾರನ್ನಾದರೂ ಉಲ್ಲಂಘಿಸಿ ಒಂಥರ ಅವನಿಗೆ ಸ್ಥಾನಗಿಂತ ಹೆಚ್ಚಿಗೆ ನಿಂತ್ಕೊಂಡು ಈ ನಿಂದನೆ ಮಾಡ್ತಾನೋ ಅವನು ನೀನು ನಿಮ್ಮ ಅಪ್ಪನ ಕೊಂದಾಕ್ಬಿಟ್ಟೆ ಅಂತಾನೆ. ಗೊತ್ತಾ? ಇಲ್ಲಿ ನೋಡಿ ಅದಕ್ಕೆ ಅರ್ಥ. ತಂದೆ ಮುಂತಾದ ಶಬ್ದಗಳಿಗೆ ಪ್ರಸಿದ್ಧವಾಗಿರೋ ಅರ್ಥವನ್ನು ಕೈಬಿಟ್ಟು ಅದು ಪ್ರಾಣ ವಿಷಯವೆಂದು ಹೇಳಿದ್ದು ಹೇಗೆ ಸರಿ ಎಂದರೆ ಹೇಳುತ್ತಾನೆ. ಪ್ರಾಣನೇ ತಂದೆ ಅಂತ ಕರೀತಲ್ಲ, ತಂದೆ ಅಂದರೆ ತಂದೆ. ಇವಾಗ ಅದು ಬಿಟ್ಟು ಅದಕ್ಕೆ ಇನ್ನೇನೋ ಸೇರಿಸ್ಕೊಂಡು ಹೇಳ್ತಾ ಇದ್ದಾನಲ್ಲ, ತಂದೆ ಅಂತ ಯಾವ ಅರ್ಥದಲ್ಲಿ ಕರೀತಾನೆ?
ಅಂದರೆ ಹೇಳುತ್ತೇನೆ, ಅವನು ಎಂದರೆ ಯಾವನಾದರೊಬ್ಬನು ತಂದೆಯೇ ಮುಂತಾದವರಲ್ಲಿ ಒಬ್ಬನ ಬಲವಾಗಿ ಅವನಿಗೆ ಅನುಗುಣವಲ್ಲದಿರುವಂತೆ ನೀನು ತಾನು ಮುಂತಾದ್ದರಿಂದ ಕೂಡಿದ ಯಾವುದಾದರೊಂದು ಮಾತನ್ನು ಆಡಿದರೆ ಆಗ ಅವನ ಪಕ್ಕದಲ್ಲಿರುವ ವಿವೇಕಿಗಳು ನಿನಗೆ ಧಿಕ್ಕಾರವಿರಲಿ, ನೀನು ಪಿತೃಹತ್ಯೆ ಮಾಡಿದ್ದೀನಿ ಅಂತಾರೆ. ತಂದೆಯನ್ನು ಕೊಂದವನು ಎಂದು ಮುಂತಾಗಿ ಹೇಳುತ್ತಾರೆ. ಗೊತ್ತಾಯ್ತಾ? ಏನಿದಕ್ಕೆ ಸಂಬಂಧ? ಉತ್ಕ್ರಾಂತ ಪ್ರಾಣರಾಗಲು ಅಂದರೆ ಪ್ರಾಣ ಹೋಗ್ಬಿಟ್ಟಿದ್ರೆ ದೇಹದ ಒಡೆಯನನ್ನು ಬಿಟ್ಟವರಾಗಲು, ಗೊತ್ತಾಯ್ತಾ? ಅಂದರೆ ಬರೀ ಶರೀರ ಇದೆ, ಇವಾಗ ಪ್ರಾಣ ಹೊಟ್ಟೋಯ್ತು, ಬರೀ ಶರೀರ ಇದೆ. ಆ ಶರೀರವನ್ನು ತಂದೆ ಶರೀರವೇ ಇಲ್ಲೇ ಅವನ್ನ ದಹಿಸ್ಬಿಡ್ತಾರೆ, ಹೂತು ಬಿಡ್ತಾರೆ. ಅಂದ್ರೆ ಏನು? ಪ್ರಾಣ ಇರೋ ತನಕ ಇದಕ್ಕೆ ಬೆಲೆ, ಇದು ತಂದೆ. ಪ್ರಾಣ ಇಲ್ಲದೆ ಇದ್ರೆ ಈ ತಂದೆನ ಹೂಳೋದೆ ತಾನೆ. ಹಾಗೇನೆ ನೀನು ಇನ್ನೊಬ್ಬರು ನಿಂದನೆ ಮಾಡಿದಾಗ ಹತ್ಯೆ ಮಾಡಿದ್ಯಾ ಅಂದ್ರೆ ಅರ್ಥ ಏನು ಅಂದರೆ ನೀನು ಅವ್ರನ್ನ ಕೊಂದುಬಿಟ್ಟಿದೀಯಾ. ಅದಕ್ಕೋಸ್ಕರ ಅವ್ರನ್ನೇ ನಾವು ಪ್ರಾಣ ಅಂತ ಕರೆದಿರೋದು. ನೀನು ತಂದೆಯನ್ನು ನಿಂದನೆ ಮಾಡಿದ್ರೆ ಆವಾಗ ನೀನು ತಂದೆಯನ್ನು ಕೊಂದ ಹಾಗೆ. ಯಾಕೆಂದರೆ ಪ್ರಾಣ ಇಲ್ಲದೆ ಇದ್ದರೆ ನೀನು ಪ್ರಾಣವನ್ನೇ ಕೊಂದ ಹಾಗೆ, ನೀನು ಪ್ರಾಣಕ್ಕೆ ನಿಂದನೆ ಮಾಡಿದ ಹಾಗೆ. ಗೊತ್ತಾಗಲಿಲ್ಲ? ನೋಡಿ ಇನ್ನೊಂದ್ಸಲ, ಇಲ್ಲಿ ದಿಗಸ್ತತ್ವಾಂ, ನಿನಗೆ ಧಿಕ್ಕಾರವಿರಲಿ. ಭ್ರಾತೃಹತ್ಯೆ ಮಾಡಿದವನು, ಬ್ರಾಹ್ಮಣ ಹತ್ಯೆ ಮಾಡಿದವನು ಅನ್ನುತ್ತೀಯಲ್ಲ, ಅದೇ ಸತ್ತೋದ್ರೆ ದೇಹದ ಒಡೆಯನ್ನು ಬಿಟ್ಟವರಾಗಲು ಅಂದರೆ ಪ್ರಾಣ ಬಿಟ್ಬಿಟ್ಟಿದ್ರೆ ಸುಡ್ತಾರೆ. ದೇಹಕ್ಕೆ ಸಂಬಂಧ ದಹನರೂಪವಾದಂಥ ಅತಿ ಕ್ರೂರ ಕರ್ಮವನ್ನು ಮಾಡಿದವನು ಪಿತೃಹತ್ಯೆ ಮಾಡಿದವನು ಎಂದು ಮುಂತಾಗಿ ಹೇಳೋದಿಲ್ಲ. ಪಿತೃಹತ್ಯೆ ಮಾಡಿದ ಅಂತ ಹೇಳ್ತಾರ? ಶರೀರವನ್ನು ಸುಟ್ಬಿಟ್ರೆ, ತಂದೆ ಶರೀರವನ್ನು ಸುಟ್ಟರೆ ಪಿತೃಹತ್ಯೆ ಮಾಡ್ದ ಅಂತ ಯಾರೂ ಹೇಳೋದಿಲ್ಲ. ಆದ್ದರಿಂದ ಅನ್ವಯ ವ್ಯತಿರೇಕಗಳಿಂದ ಈ ತಂದೆ ಮುಂತಾದ ಹೆಸರುಳ್ಳವರು ಪ್ರಾಣನೇ ಎಂದು ಗೊತ್ತಾಗುತ್ತದೆ. ಗೊತ್ತಾಯ್ತಾ? ಅಂದ್ರೆ ಏನು? ನೀನು ನಿಜವಾಗ್ಲೂ ತಂದೆಯನ್ನು ನೀನು ಹೀಗೆ ನಿಂದನೆ ಮಾಡಿದ್ರೆ ನಾನು ಸುಟ್ಟಾಕಿದ್ದಕ್ಕೆ ಸಮ. ಗೊತ್ತಾಯ್ತಾ? ಯಾಕೆಂದರೆ ಅದರಿಂದ ಅವನೇ ಪ್ರಾಣನು, ತಂದೆಯೇ ಪ್ರಾಣನು. ನೀನು ಇದು ಇವಾಗ ತಂದೆಯನ್ನು ಸುಟ್ಟಾಕದೆ ನೋಡೋ ಪ್ರಾಣ ಇಲ್ಲದೆ ಇರುವಾಗ ಅದು ನೀವು ಪ್ರಾಣ ಬಿಟ್ಬಿಟ್ಟಿರೋನ್ನ ಮಾಡಿಬಿಟ್ಟೆ, ಪ್ರಾಣ ಬಿಟ್ಬಿಟ್ಟಿರೋನ್ನಾಗ ಮಾಡಿಬಿಟ್ಟೆ, ಅವನು ಬದುಕಿರೋವಾಗಲೇ ಮಾಡಿಬಿಟ್ಟೆ. ಗೊತ್ತಾಯ್ತಾ? ಆದ್ದರಿಂದ ಈ ರೀತಿ ಇದೆಲ್ಲ ಯಾತಕ್ಕೆ ಹೇಳಿರೋದು ಅಂದರೆ ಪ್ರಾಣನು ಅತ್ಯಂತ ಎಲ್ಲರಿಗಿಂತ ದೊಡ್ಡವನು ಅನ್ನೋದಕ್ಕೋಸ್ಕರ ಹೇಳಿರೋದು. ಪ್ರತಿಭೆ ಅರ್ಥವಾಯ್ತಾ? ಒಂದಕ್ಕಿಂತ ಒಂದು ಹೆಚ್ಚು ಅಂತ ಹೇಳ್ಕೊಂಡು ಬಂದಿದೆ. ಇವಾಗ ಪ್ರಾಣನು ಅತಿ ಹೆಚ್ಚು, ತುಂಬ ದೊಡ್ಡದು ಅಂತ ಹೇಳೋದಕ್ಕೋಸ್ಕರ ಇದೆಲ್ಲ ಹೇಳಿರೋದು. ಒಬ್ಬ ಮನುಷ್ಯ ಸತ್ತ ಮೇಲೆ ಪ್ರಾಣ 99% ಹೊರಟೋಗಿರುತ್ತೆ ಅಂತ ಇಟ್ಕೊಂಡ. ಯಾಕೆಂದ್ರೆ ನೋಡಿ 99% ಇರಲ್ಲ, ಇಲ್ಲಿ ಫುಲ್ ಹೋಗಿರೋ ವಿಚಾರ ಮಾತಾಡ್ತಾ ಇರೋದು. ಅಲ್ಲ, ಯಾಕಂದ್ರೆ ದೇಹವಾಗಿ ಇರಬೇಕು ಅಂದ್ರೆ ಒಂದು ಪ್ರಾಣಶಕ್ತಿ ಅದನ್ನ ಹಿಡಿದಿಟ್ಕೊಂಡಿರುತ್ತೆ. ಹೌದು ಹೌದು. ಅಂದ್ರೆ ಇನ್ನೂ ಸ್ವಲ್ಪ ಪ್ರಾಣ ಇದೆ ಅಂತ ಆಯ್ತಲ್ವೇ ಶರೀರದಲ್ಲಿ? ಇಲ್ಲಪ್ಪ, ಇಲ್ಲ ಹೋಗ್ಬಿಟ್ಟ ಮೇಲೆ ತಾನೆ ಸುಡೋದು. ಇವಾಗ ನೋಡಿ, ಪ್ರಾಣನೇ ಇವುಗಳೆಲ್ಲವೂ ಆಗಿರ್ತಾನೆ. ಯಾವನು ಹೀಗೆಂದು ಕಂಡುಕೊಂಡಿರುವನೋ, ಹೀಗೆ ಮನನ ಮಾಡಿರುವನೋ, ಹೀಗೆ ಅರಿತುಕೊಂಡಿರುವನೋ ಇವನು ಅತಿವಾದಿಯಾಗುವನು. ಅವನನ್ನು ಅತಿವಾದಿಯಾಗಿರುವೆ ಎನ್ನುತ್ತಾರಾದರೆ ಇರುವೆನು ಅಂತ ಹೇಳಬೇಕು, ಅಲ್ಲಗಳೆಯಬಾರದು. ಇದೆಲ್ಲ ಉಪಾಸನೆಗಳು. ಇಲ್ಲಿ ಉಪನಿಷತ್ತಲ್ಲಿ ಡೆಡ್ ಬಾಡಿ ವಿಷಯ ಮಾತಾಡ್ತಾ ಇಲ್ಲ, ಹೋಗುತ್ತಾನಲ್ಲ ಇನ್ನೊಬ್ಬ. ಈ ಪ್ರಾಣನು ಪ್ರಾಣದಿಂದಲೇ ಎಂದರೆ ತನ್ನ ಶಕ್ತಿಯಿಂದಲೇ ಹೋಗುತ್ತಾನೆ.
ಅಂದ್ರೆ ವಿಶ್ರಾಂತಿಯಲ್ಲಿ ಯಾವಾಗ ಒಂದು ಹೋಗುತ್ತೆ, ಅದು ಪ್ರಾಣ ಶಕ್ತಿಯಿಂದಲೇ ಹೋಗ್ತಾನೆ. ಹೌದು. ಅಥವಾ ಗಾಡಿ ವಿಷಯ ಹೇಳ್ತಾ ಇಲ್ಲ, ಪ್ರಾಣ ಇದೆ, ಅದೆಲ್ಲ ಇದೆ. ಹೌದು. ಪ್ರಾಣ ಪರವಶದಲ್ಲಿ ಪ್ರಾಣದಿಂದಲೇ ಎಂದರೆ ತನ್ನ ಶಕ್ತಿಯಿಂದಲೇ ಹೋಗುತ್ತಾನೆ. ಹೌದು. ಪುನರ್ಜನ್ಮದ ವಿಷಯ. ಅದೇ ಹೌದು. ಇವಾಗ ನೋಡಿ, ಆದ್ದರಿಂದ ತಂದೆಯೇ ಮುಂತಾದ ಈ ಚಲ ಸ್ಥಿರಭೂತಗಳೆಲ್ಲವೂ ಪ್ರಾಣನೇ ಆಗಿರ್ತಾನೆ. ಈ ಪ್ರಾಣವಿದನು, ಪ್ರಾಣ ಇಷ್ಟು ದೊಡ್ಡದು ಅಂತ ತಿಳ್ಕೊಂಡಿರೋನು ಈ ಉಪಾಸಕನು, ಗೊತ್ತಾಯ್ತಾ? ಹೀಗೆ ಮೇಲೆ ಹೇಳಿದ ರೀತಿಯಿಂದ ಕಂಡುಕೊಂಡು ಫಲರೂಪವಾಗಿ ಅನುಭವಿಸುತ್ತಾ ಅವನೇ ದೊಡ್ಡವನು ಅಂತ ತಿಳ್ಕೊಂಡು ಹಾಗೆ ಇದ್ಕೊಂಡು ಹೀಗೆ ಮನನ ಮಾಡುತ್ತಾ ಉಪಪತ್ತಿಗಳಿಂದ ಚಿಂತಿಸುತ್ತಾ, ಇದೆಲ್ಲ ಮೇಲೆ ಕೊಟ್ಟಿದೆಯಲ್ಲ ಉಪಪತ್ತಿ ಅಂದರೆ ಪ್ರೂಫು, ಇದನ್ನೆಲ್ಲ ಇಟ್ಕೊಂಡು ಆದ್ದರಿಂದ ಅವನು ದೊಡ್ಡವನು, ಹೀಗೆ ದೊಡ್ಡವನು, ಅದಕ್ಕಿಂತ ದೊಡ್ಡವನು ಅಂತೆಲ್ಲ ತಿಳ್ಕೊಂಡು ಉಪಪತ್ತಿಗಳಿಂದ ಕೂಡಿಸಿಕೊಂಡು ಹೀಗೆ ಸರಿಯಿಂದ ನಿಶ್ಚಯ ಮಾಡಿಕೊಂಡು ಎಂದರ್ಥ. ಮನನ ವಿಜ್ಞಾನಗಳೆರಡೂ ಸೇರಿಯಲ್ಲವೇ ನಿಶ್ಚಿತವಾದರೆ ಶಾಸ್ತ್ರವನ್ನು ಕಂಡುಕೊಂಡಂತೆ ಆಗುವುದು. ನೋಡಿ, ಮನನ ಯಾತಕ್ಕೆ ಮಾಡೋದು? ನಿಶ್ಚಯ ಮಾಡೋದಕ್ಕೋಸ್ಕರ ಮಾಡೋದು. ಕೇಳೋದು ಮನನ ಮಾಡೋದಕ್ಕೋಸ್ಕರ, ಮನನ ಮಾಡೋದು ನಿಶ್ಚಯ ಮಾಡೋದಕ್ಕೋಸ್ಕರ, ಗೊತ್ತಾಯ್ತಾ? ಆವಾಗಲೇ ಶಾಸ್ತ್ರಾರ್ಥ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ದರಿಂದ ಹೀಗೆ ಕಂಡುಕೊಂಡವನು ಅತಿವಾದಿಯಾಗುವನು. ಅತಿವಾದಿ ಅಂದರೆ ಏನಂತ ನೋಡಿ, ನಾಮಾದಿಯಾಗಿ ಆಶೆಯವರೆಗಿನ ಇರುವುದೆಲ್ಲವನ್ನೂ ಮೀರಿ ನುಡಿಯುವ ಸ್ವಭಾವದವನಾಗುವನು. ಅಂದರೆ ಇವನ್ನೆಲ್ಲ ಮೀರಿದಾನೆ, ಎಲ್ಲವನ್ನೂ ಮೀರಿ. ಈ ಉಪಾಸಕನು ಇಲ್ಲಿ ತನಕ ಉಪಾಸನೆ ಮಾಡಿದವನು ಇದೆಲ್ಲವನ್ನೂ ಮೀರಿ ನಿಂತಿದ್ದಾನೆ, ಗೊತ್ತಾಯ್ತಾ? ಅವನು ಅದನ್ನು ಮೀರಿರುವನಾಗಿ ಪ್ರಾಣದೇ ಆಗಿರುವ, ಹೀಗೆಂದು ಹೇಳುತ್ತಿರುವ, ಹೀಗೆ ಕಂಡುಕೊಂಡಿರುವ ಅತಿವದನ ಸ್ವಭಾವದ ಅತಿವಾದಿಯಾದ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗಿನ ಜಗತ್ತಿಗೆಲ್ಲ ಆತ್ಮನಾದ. ಇನ್ನೆಲ್ಲ ವಾಕ್ಯಗಳು ಜ್ಞಾಪಕ ಇಡಿ. ಕೆಲಸ ಪುಸ್ತಕಗಳಲ್ಲಿ ಬೇರೆ 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 ಇರುತ್ತೆ. ಎಲ್ಲ ವಾಕ್ಯಗಳು ಜ್ಞಾಪಕ ಇಟ್ಟರೆ ತಾಪತ್ರೆ ಬರೋದಿಲ್ಲ. ಇಲ್ಲಿ ಬ್ರಹ್ಮನಿಂದ ಹಿಡಿದು ಅಂದ್ರೇನು, ಹಿರಣ್ಯ ಗರ್ಭನಿಂದ ಹಿಡಿದು, ಅವನೇ ತಾನೇ ಮುಂಚೆ ಸೃಷ್ಟಿ, ಅವನಿಂದ ಹಿಡಿದು ಸ್ತಂಭದವರೆಗಿನ ಎಲ್ಲದರಲ್ಲೂ, ಗೊತ್ತಾಯ್ತಾ? ಜಗತ್ತಿಗೆಲ್ಲ ಆತ್ಮನಾದ ಪ್ರಾಣನೇ ನಾನು ಅಂತ ತಿಳ್ಕೊಳ್ತಾನೆ. ಅರ್ಥ ಆಯ್ತಾ? ಸ್ತಂಭ ಅಂದರೆ ಇದು ಒಂದು ಗಿಡದ ಕಂಬ ಗೊತ್ತಾಯ್ತಲ್ಲ, ಗೊತ್ತಾಯ್ತಾ? ಇವಾಗ ನೋಡಿ, ಇಲ್ಲಿ ಉಪಾಸಕನು ಅಂದರೆ ಏನು ಮಾಡಬೇಕು? ಅದನ್ನು ನಾನೇ ಅಂತ ತಿಳ್ಕೊಂಡು ಉಪಾಸನೆ ಮಾಡಬೇಕು. ಇವಾಗ ನೋಡಿ, ವೈಶ್ವಾನರ ಉಪಾಸನೆಯಲ್ಲೇನು, ಅವನು ನಾನೇ ಅಂತ ತಿಳ್ಕೋಬೇಕು. ತೈಸೋಪಾಸನೆಯಲ್ಲಿ ನಾನೇ ಅಂತ ತಿಳ್ಕೋಬೇಕದು, ಗೊತ್ತಾಗ್ತಾ ಇದೆ ತಾನೆ? ಹಾಗೆಯೇ ಇಲ್ಲೂ ತೇಜಸ್ಸೇ ನಾನು, ಆಕಾಶವೇ ನಾನು, ತೇಜಸ್ಸೇ ನಾನು, ಹಾಗೆ ತಿಳ್ಕೊಳ್ತಾ ಹೋಗಬೇಕು. ಇಲ್ಲಿ ಕೊನೆಯಲ್ಲಿ ಪ್ರಾಣವೇ ನಾನು ಅಂತ ತಿಳ್ಕೊಂಡಿದ್ದಾನೆ. ಅಂಥ ಅವನು ಏನಪ್ಪ ಅಂದರೆ, ಇವನ್ನೆಲ್ಲ ದಾಟ್ಬಿಡ್ತೀನಿ ಹಾಗಿದ್ರೆ ಅಂದರೆ ನಾನು ದಾಟಿಲ್ಲ ಅಂತ ಹೇಳಬಾರ್ದು, ದಾಟಿದ್ದೀನಿ ಅಂತಲೇ ಹೇಳಬೇಕು, ಒಪ್ಕೋಬೇಕು. ಹೌದು, ದಾಟಿದ್ದೀನಿ ಅಂತ ಹೇಳಬೇಕು, ಗೊತ್ತಾಯ್ತಾ? ಉಪಾಸನೆಗಳೆಲ್ಲ ಈ ಥರ ತುಂಬ ಇದೆ ನಿಯಮಗಳು. ಯಾಕೆಂದರೆ ನಾನು ಪ್ರಾಣನು ಅಂತ ನಿಶ್ಚಯ ಮಾಡ್ತಾ ಇದ್ದಾನೆ ಇವನು, ನಾನು ಪ್ರಾಣನು ಅಂತ ಇಟ್ಕೊಂಡೇ ಮಾತಾಡ್ತಾನೆ. ನೋಡಿ, ವೈಶ್ವಾನರೋಪಾಸನೆ ಇದೆ. ವೈಶ್ವಾನರೋಪಾಸನೆಯಲ್ಲಿ ಏನಪ್ಪ ಅಂದರೆ, ಆ ವೈಶ್ವಾನರನೇ ನಾನು ಅಂತ ತಿಳ್ಕೊಬೇಕು. ನಾನು ಅಂತ ತಿಳ್ಕೊಂಡವನು ಅವನೇನು ಮಾಡ್ತಾನೆ ಅಂದರೆ, ಅತಿಥಿಗಳು ಬಂದಿರ್ತಾರೆ,
ಅತಿಥಿಗಳ ಊಟಕ್ಕೆ ಮುಂಚೆ ಇವನು ಊಟ ಮಾಡ್ತಾನೆ. ಯಾಕೆಂದರೆ ಇದು ನಾನಲ್ಲ, ಇದು ವೈಶ್ವಾನರನಿದು. ಎಲ್ರಿಗಿಂತ ಮುಂಚೆ ಇವನು ಬಡಿಸ್ಬೇಕು ಅಂತ ಊಟ ಮಾಡ್ತಾನೆ. ನಿಮ್ಗೆ ಗೊತ್ತಾಗ್ತಾ ಇದೆಯಾ ಉಪಾಸನೆಯಲ್ಲಿ ಇರೋದು? ಅಂದರೆ ಅದು ನಾನೇನೋ ದೃಢವಾಗೋದಕ್ಕೆ ಅದಕ್ಕೊಂದು ಕ್ರಮಗಳನ್ನೆಲ್ಲ ಹೇಳುತ್ತೆ. ಹಾಗೇನೆ ಇಲ್ಲಿ ಈ ಪ್ರಾಣ ನಾನೇ ಅಂತ ತಿಳ್ಕೊಂಡು ಕೊನೆಗೆ ನಾನೇ ಅಂತ ತಿಳ್ಕೊಂಡ್ರೆ ಅವನು ಅತಿವಾದಿ ಆಗ್ತಾನೆ. ಅತಿವಾದಿ ಅಂದ್ರೇನು? ಇದನ್ನೆಲ್ಲ ಮೀರಿದವನಾಗಿದ್ದಾನೆ. ಎಲ್ಲವನು ಅಂದ್ರೇನು? ನಾಮದಿಂದ ಹಿಡಿದು, ಅಂದರೆ ನಾಮಕ್ಕಿಂತ ಮುಂಚೆ ಎಲ್ಲ ವೇದಗಳು, ಎಲ್ಲ ವಿದ್ಯೆಗಳು ಏನೇನಿದೆಯೋ ಎಲ್ಲ ಸರ್ವಸ್ವವು, ಅದರಿಂದ ಇಲ್ಲಿವರೆಗೆ ಎಲ್ಲದನ್ನೂ ಮೀರಿ ನಿಂತಿದ್ದೀನಿ ನಾನು. ಅವನು ಅತಿವಾದಿ ಆಗ್ತಾನೆ. ಸ್ವಲ್ಪ ಅಂದಾಜು ಬಂತ ಪ್ರತಿಯೊಬ್ಬರಿಗೂ? ಅತಿವಾದಿ ಆಗ್ತಾನೆ ಅಂದ್ರೇನು? ಇದನ್ನೆಲ್ಲ ದಾಟದವನು ಅಂತ. ಈಗ ಹೇಳಿದ ಕೂಡಲೇ ಏಷತವ ಅತಿವದತಿ ಯಾ ಸತ್ಯೇನ ಅತಿವದತಿ ಸೋಹಂ ಭಗವ ಸತ್ಯೇನ ಅತಿವಾದಿ ನೀತಿ ಸತ್ಯಂ ತ್ವೇವ ವಿಜಿಜ್ಞಾಸ್ತವ್ಯಂ ಇದು ಸತ್ಯಂ ಭಗವೋ ವಿಜಿಜ್ಞಾಸ ಇತಿ. ಯಾರು ಸತ್ಯದಿಂದ ಅತಿವಾದ ಮಾಡ್ತಾನೋ ಅವನೇ ನಿಜವಾಗಿ ಅತಿವಾದ ಮಾಡುತ್ತಾನೆ. ಭಗವಂತನೇ ನಾನು ಸತ್ಯದಿಂದ ಅತಿವಾದ ಮಾಡುವೆನು, ಸತ್ಯವೇ ಜಿಜ್ಞಾಸ ಮಾಡತಕ್ಕದ್ದು, ಸತ್ಯವನ್ನು ಜಿಜ್ಞಾಸ ಮಾಡುತ್ತೇನೆ ಅಂತಾನೆ. ಇದು ಈ ಮಂತ್ರ ಬರೋಕ್ಕೆ ಮುಂಚೆ ಹೇಳಬೇಕಾದ ಮಾತುಗಳು. ಈ ಮಂತ್ರ ಹೇಳೋಕ್ಕೆ ಮುಂಚೆ ಹೇಳಬೇಕಾದ ಮಾತುಗಳು ಇವಾಗ ಹೇಳ್ತಾರೆ. ಈಗ ನಾರದನು ಎಲ್ಲಕ್ಕೂ ಮಿಗಿಲಾದ ಪ್ರಾಣನೇ ನನ್ನ ಆತ್ಮನು, ತನ್ನ ಆತ್ಮನು, ಸರ್ವರಾತ್ಮನು ಎಂಬುದನ್ನು ಕೇಳಿ ಇದಕ್ಕಿಂತ ಹೆಚ್ಚಿನದೇನೂ ಇಲ್ಲವೆಂದು ಸುಮ್ಮನಾದನು. ಪ್ರಾಣವೇ ದೊಡ್ಡದು ಅಂತ ಹೇಳ್ತೇವಲ್ಲೋ, ಅದು ನಾನಾಗಿದ್ದೀನಿ. ನಾನಾಗಿರೋದ್ರಿಂದ ಇನ್ನೇನು ನಾನು ದಾಟಬೇಕಾದ ಇನ್ನೇನು ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟ. ನಾರದರು ತೀರ್ಮಾನ ಮಾಡಿಬಿಟ್ರು. ಅವರು ಮುಂದಿನಂತೆ ಭಗವಂತನೇ ಪ್ರಾಣಕ್ಕಿಂತ ಹೆಚ್ಚಿನದಿದೆಯೇ ಎಂದು ಕೇಳಲಿಲ್ಲ. ಒದ್ದಕ್ಕೂ ಕೇಳ್ಕೊಂಡು ಬರ್ತಾ ಇದ್ರು. ಅದಕ್ಕಿಂತ ಹೆಚ್ಚಾವುದು ಅಂತ ಕೇಳ್ತಾ ಇದ್ರು. ಪ್ರಾಣ ಅಂದರೆ ಅವನು ಮೇಲೂ ಹೇಳ್ಬಿಡ್ತಾನೆ ಅತಿವದತಿ ಅಂತ, ಅತಿವಾದಿ ಆಗ್ಬಿಡ್ತಾನೆ ಅಂತ ಹೇಳಿದೆಯಲ್ಲ. ಆದ್ದರಿಂದ ಸರಿ ನಾನು ಅತಿವಾದಿ ಆಗ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ರು, ಇನ್ನೇನು ಇಲ್ವೇ ಇಲ್ಲ ಅಂತ. ಆದ್ದರಿಂದ ಹೀಗೆ ವಿಕಾರವಾದ ಅನೃತ ಬ್ರಹ್ಮದ ಜ್ಞಾನದಿಂದಲೇ ಸಂತುಷ್ಟನಾಗಿ ಅಕೃತಾರ್ಥನಾಗಿದ್ದುಕೊಂಡು ತಾನು ಪರಮಾರ್ಥ ಸತ್ಯದಿಂದ ಅತಿವಾದಿಯಾಗಿರುತ್ತೆ ಎಂದು ಎಣಿಸಿಕೊಂಡಿರುವ ಯೋಗ್ಯನಾದ ಆ ಶಿಷ್ಯನನ್ನು ಆ ತಪ್ಪು ತಿಳಿವಿಗಿಂತ ತಿಪ್ಪಿಸಬೇಕೆಂದು ಭಗವಂತ ಹೇಳ್ತಾನೆ. ಅರೇ ನಾರದರು ಪಾಪ ತುಂಬ ಶ್ರದ್ಧೆಯಿಂದ ಬಂದರು, ಇಷ್ಟೆಲ್ಲ ಶಾಸ್ತ್ರಗಳು ತಿಳ್ಕೊಂಡಿದ್ರು ಥರ ಬಂದು ನನ್ನ ಶೋಕದಿಂದ ಪಾರು ಮಾಡಬೇಕು, ಭಗವದ್ದೃಶೇಭ್ಯ ನಿಮ್ಮಂಥವರಿಂದ ಶೋಕ ಹೋಗುತ್ತೆ ಅಂತ ಕೇಳಿದ್ದೀನಿ ಅಂತ ಬಂದು ಕೇಳ್ತಾ ಇದ್ದಾರೆ. ಇವಾಗ ಅವರು ಪ್ರಾಣಕ್ಕಿಂತ ದೊಡ್ಡದ್ಯಾವುದು ಅಂತ ಕೇಳಲೇ ಇಲ್ಲ. ಅಲ್ಲಿಗೆ ನನಗೆ ಗೊತ್ತಾಗೋಯ್ತು ತತ್ವ, ಇದೇ ಕೊನೆ ಅಂತ ತಿಳ್ಕೊಂಡ್ಬಿಟ್ಟೆ ಅಂತ ಅಂದ್ಕೊಂಡಿದ್ದಾರೆ. ಆದ್ದರಿಂದ ಅರೇ ತಪ್ಪಾಗೋಯ್ತು ಪಾಪ, ಮಿಸ್ಲೀಡ್ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಮಂತ್ರ ಹೇಳ್ತಾರೆ. ಏನು ಅಂದರೆ, ಆದರೆ ಯಾರು ಸತ್ಯದಿಂದ ಅತಿವಾದ ಮಾಡ್ತಾನೋ ಅಂತಾರೆ. ಆದರೆ ಯಾರು ಸತ್ಯದಿಂದ ಅತಿವಾದ ಮಾಡ್ತಾನೋ, ಅಲ್ಲಿಗೇನಾಯಿತು? ಪ್ರಾಣ ಅನ್ನೋದು ಸತ್ಯವಲ್ಲ. ಫಾಲೋ ಮಾಡ್ತಾ ಇದ್ದೀರಪ್ಪ, ಪ್ರಾಣ ಅನ್ನೋದು ಸತ್ಯವಲ್ಲ. ಯಾಕೆಂದ್ರೆ ಹುಟ್ಟಿದ್ದಲ್ವೇ ಅದು? ಗೊತ್ತಾಗ್ತಾ ಇದೆಯಲ್ಲ ಪ್ರತಿಯೊಬ್ಬರಿಗೂ? ಅದು ಸತ್ಯವಲ್ಲ. ನೋಡಿ, ಹುಟ್ಟಿತು ಅಂತ ಹೇಳಿದ್ರೆ ಬದಲಾಯಿಸ್ತಾ ಇದೆ, ಹುಟ್ಟಿತು, ಇರುತ್ತೆ, ಹೋಗುತ್ತೆ ಅಂತ.
ಸಂಪೂರ್ಣ ಪ್ರಳಯವಾದಾಗ, ಅಂದರೆ ಈ ಹಿರಣ್ಯಗರ್ಭನ ಜೀವ ಅವನು ಆದಿ ಮುಗಿದಾಗ ಎಲ್ಲ ಹೋಗ್ಬಿಟ್ಟು ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಆ ಪ್ರಾಣವೂ ಹೊರಟೋಗುತ್ತೆ, ಅವ್ಯಾಕೃತವೂ ಹೊರಟೋಗುತ್ತೆ, ಬ್ರಹ್ಮದಲ್ಲಿ ಒಂದಾಗ್ಬಿಡುತ್ತೆ. ಅವಾಗ ಸದೇವ ಸೌಮ್ಯದ ಬಗ್ರಾಸಿ ಏಕಮೇವಾದ್ವಿತೀಯಂ ಅನ್ನುತ್ತೆ. ಗೊತ್ತಾಗ್ತಾ ಇದೆಯಾ? ಅದು ಸತ್ಯ. ಯಾಕೆಂದರೆ ಯಾವಾಗಲೂ ಒಂದೇ ಥರ ಇದೆ, ಅದೇ ಬ್ರಹ್ಮ. ಗೊತ್ತಾಯ್ತಾ? ಆದ್ದರಿಂದ ಇವರು ಸತ್ಯವನ್ನು ತಿಳ್ಕೊಳ್ದೇನೆ ಇದೇ ಸತ್ಯ ಅನ್ಕೊಂಡ್ಬಿಟ್ರಲ್ಲ ಅವರು. ಅದಕ್ಕೋಸ್ಕರ ಹಾಗೆ ತಪ್ಪು ತಿಳ್ಕೊಳ್ದೇ ಇರಲಿ ಅಂತ ಈ ಮಂತ್ರ ಹೇಳ್ತಾರೆ. ಏನು? ಆದರೆ ಸತ್ಯದಿಂದ ಯಾರು ವದನೆ ಅತಿವಾದ ಮಾಡ್ತಾರೋ ಅವನೇ ನಿಜವಾಗಿ ಅತಿವಾದಿ, ಇವನಲ್ಲ. ಅವಾಗ ಇವರು ಹೆದರಿಬಿಟ್ರು ಪಾಪ ಹೇಳ್ತಾರೆ, ಅರೇ ಸತ್ಯವನ್ನೇ ಭಗವಂತನೇ ನಾನು ಸತ್ಯದಿಂದೇ ಅತಿವಾದ ಮಾಡುವೆನು. ಸತ್ಯವೇ ಜಿಜ್ಞಾಸೆ ಮಾಡ್ತಕ್ಕದ್ದು, ಭಗವಂತನೇ ಸತ್ಯವನ್ನು ಜಿಜ್ಞಾಸೆ ಮಾಡುತ್ತೇನೆ. ಹಾಗಿದ್ರೆ ನಾನು ಸತ್ಯ ತಿಳ್ಕೊಳ್ತೀನಿ, ಇದು ಬೇಡ ಅಂತಾರೆ. ಗೊತ್ತಾಯ್ತಾ? ನೋಡಿ, ಇಲ್ಲಿ ಈ ಪರಮಾರ್ಥ ಸತ್ಯವನ್ನು ಜಿಜ್ಞಾಸೆ ಮಾಡಬೇಕು. ತೈತರಿಯೋಪನಿಷತ್ತಲ್ಲಿ ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯು ಅಂದರೆ ಪ್ರಾಣವೇ. ಆದ್ದರಿಂದ ಪ್ರಾಣದಿಂದ ಆತ್ಮನಿಂದ ಪ್ರಾಣವೆಲ್ಲ ಬಂದಿದೆ. ಅಲ್ಲ, ಸರಿಯಲ್ಲ. ಯಾಕೆಂದರೆ ನೋಡಿ, ಪ್ರಾಣವನ್ನು ಪ್ರಾಣವಾಯು ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಇಲ್ಲಿ ಜೀವಾತ್ಮನಲ್ಲಿ ಕೆಲಸ ಮಾಡುವಾಗ ಆ ಪ್ರಾಣ ವಾಯುವನ್ನು ಆಧರಿಸಿ ಕೆಲಸ ಮಾಡುತ್ತೆ. ಯಾಕೆ? ಪ್ರಾಣ ಅನ್ನೋದು ಕೆಲಸ ಮಾಡುವಾಗ ಯಾವುದು? ಏನಾದರೂ ಒಂದು ಇದ್ದರೆ ತಾನು ತಳ್ಳಬೇಕದು, ಇದ್ದರೆ ತಾನು ತಳ್ಳೋದು. ಆದ್ದರಿಂದ ಇಲ್ಲಿ ಕೆಲಸ ಮಾಡಬೇಕಾಗಿದ್ದರೆ ವಾಯುವನ್ನು ತಳ್ಳೋದು ಅಂತ ಇಟ್ಕೊಂಡು ಮಾಡುತ್ತೆ. ಆದ್ದರಿಂದ ಪಂಚಪ್ರಾಣಗಳಲ್ಲೂ ವಾಯು ಇದ್ದೇ ಇದೆ. ಆದ್ದರಿಂದ ಅದನ್ನು ಆಶ್ರಯಿಸಿ ಮಾಡುತ್ತೆ. ಆದ್ದರಿಂದ ಪ್ರಾಣವನ್ನೇ ಪ್ರಾಣವಾಯು ಅಂತ ಕರೀತಾರೆ. ಅಲ್ಲಿ ಬರೋ ವಾಯು ಅನ್ನೋದೇನಿದೆ ಅಂದರೆ ಇಲ್ಲಿ ಈ ಶರೀರದಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಪಂಚಪ್ರಾಣದಿಂದ ಇಟ್ಕೊಂಡು ಹೇಳಿರ್ತಕ್ಕಂಥದ್ದು. ಆದರೆ ಪ್ರಾಣವೇ ಅಂತಿಮ ಅಂತ ತಿಳ್ಕೊಳ್ಳೋದು ಅತಿವಾದ. ಅದಲ್ಲ, ಅದಕ್ಕಿಂತ ಆತ್ಮ ಅನ್ನೋದು ಇನ್ನೊಂದಿದೆ. ಹೌದು, ಅದು ಸರಿ. ಇವಾಗ ಅಂದರೆ ಪ್ರಾಣ ಅನ್ನೋದು ವಾಯುವಿಗಿಂತ ತುಂಬ ದೊಡ್ಡದು. ಹೌದು, ಇಲ್ಲೇ ಬಂದಿದೆಯಲ್ಲ. ಇವಾಗ ತೇಜಸ್ಸು ಅಂತ ಆದಮೇಲೆ ವಾಯು ಆಕಾಶಗಳು ಕೂಡ ಅದೇ ಕಾರಣ ಅಂತ ತಾನೇ ಹೇಳಿರೋದು. ಗೊತ್ತಾಯ್ತಲ್ವಾ? ಆದ್ದರಿಂದ ಏನಾಯಿತು ಅಂದರೆ, ಪರಮಾರ್ಥ ಸತ್ಯವನ್ನು ಹೇಳಲು ಅತಿವಾದಿಯೂ ಆಗಿರುವಂತೆ ಅವನೇ ನಿಜವಾದ ಅತಿವಾದಿಯು ಅಂತ ಹೇಳ್ತಿದ್ದಾನೆ. ಆದರೆ ಯಾವನು ಸತ್ಯದಿಂದ ಪರಮಾರ್ಥ ಸತ್ಯವನ್ನು ಅರಿತುಕೊಂಡು ಅತಿವಾದ ಮಾಡುತ್ತಾನೋ ಅವನೇ ಅತಿವಾದಿಯು. ಹಾಗೆ ಹೇಳಿದ ಕೂಡಲೇ ಅವ್ರ ಪಾಪ ಹೆದರಿಬಿಡ್ತಾರೆ. ಭಗವಂತನೇ, ನಾನು ಶರಣ ಹೊಕ್ಕಿರುತ್ತೇನೆ, ಸತ್ಯದಿಂದ ಅತಿವಾದ ಮಾಡಲು ಇಚ್ಛಿಸುತ್ತೇನೆ. ಹೇಗಾದರೆ ನಾನು ಸತ್ಯದಿಂದ ಅತಿವಾದ ಮಾಡಿದನು ಆಗುವನೋ ಹಾಗೆ ಭಗವಂತನ ನನ್ನ ಕಟ್ಟು ಮಾಡಬೇಕು, ನನಗದನ್ನು ಸರಿಯಾಗಿ ತಿಳಿಸ್ಕೊಳ್ಬೇಕು. ಹೀಗೆ ಸತ್ಯದಿಂದ ಅತಿವಾದ ಮಾಡಲು ಇಚ್ಛಿಸುವುದಾದರೆ ಮೊದಲು ಸತ್ಯವನ್ನೇ ಜಿಜ್ಞಾಸೆ ಮಾಡು. ಏನು ಸತ್ಯ ಏನು ಅಂತ ತಿಳ್ಕೋಬೇಕು ಅಂತಿದ್ರೆ ಆ ಸತ್ಯವನ್ನು ಜಿಜ್ಞಾಸೆ ಮಾಡಿ ತಿಳ್ಕೋ. ಈಗ ಹಾಗೆ ಆಗಲಿ ಭಗವಂತರೇ, ಸತ್ಯವನ್ನೇ ಜಿಜ್ಞಾಸೆ ಮಾಡಬೇಕನ್ನೋನು, ನಿನ್ನಿಂದ ಸತ್ಯವನ್ನೇ ವಿಶೇಷವಾಗಿ ಅರಿತುಕೊಳ್ಳೋದಕ್ಕೆ ಇಚ್ಛಿಸೋನು. ಅದಾಯ್ತಾ? ಅದಕ್ಕೆ ಹೇಳ್ತಾರೆ, ಯಾವಾಗ ಅರಿತುಕೊಳ್ಳುವನೋ ಆಗ ಸತ್ಯವನ್ನು ಹೇಳುತ್ತಾನೆ. ಅರಿಯದಿರುವವನು ಸತ್ಯವನ್ನು ಹೇಳುವುದಿಲ್ಲ. ಅರಿತವನೇ ಸತ್ಯವನ್ನು ಹೇಳುತ್ತಾನೆ. ವಿಜಿಜ್ಞಾಸವನ್ನೇ ವಿಜಿಜ್ಞಾಸ ಮಾಡಬೇಕು. ಭಗವಂತನೇ ವಿಜಿಜ್ಞಾಸವನ್ನು ಮಾಡುತ್ತೇನೆ. ನೋಡಿ, ಇದರ ಅರ್ಥ ಹೇಳ್ತಾರೆ.
ಯಾವಾಗ ಪರಮಾರ್ಥವಾದ ಸತ್ಯವನ್ನು ಇದು ಪರಮಾರ್ಥವಾಗಿ ಸತ್ಯವೋ ಎಂದು ಅರಿತುಕೊಳ್ಳುವನೋ, ಪರಮಾರ್ಥ ಸತ್ಯ ಅಂದಿರೋದು ಬ್ರಹ್ಮವೇ, ಗೊತ್ತಾಯ್ತಾ? ಅದನ್ನು ಅದೊಂದೇ ನಿಜವಾಗಲೂ ಪರಮಾರ್ಥ ಸತ್ಯವು ಅಂತ ಅರಿತುಕೊಳ್ತಾನೋ, ಹಾಗೇನಾಗುತ್ತೆ? ವಾಚಾರ್ಮಣವಾದ ವಿಕಾರ ಸಮೂಹವಾದ ಆತ್ಮ ಅನೃತವನ್ನು ಬಿಟ್ಟು ಯಾವ ವಿಕಾರದ ಅವಸ್ಥೆಯಲ್ಲಾದರೂ ಇರುವುದು ಸತ್ಯೆಂಬ ಒಂದೇ ಸತ್ಯವೇ ಆಗಿರುವುದರಿಂದ ಆಗ ಅವನು ಹೇಳುವಾಗ ಅದನ್ನೇ ಹೇಳುತ್ತಾನೆ. ಅವನು ಸತ್ಯವನ್ನು ಅರಿತುಕೊಂಡ ಮೇಲೆ ಅವನಿಗೆ ಆ ಬ್ರಹ್ಮ ಒಂದೇ ಕಣ್ಮುಂದೆ ನಿಲ್ಲುತ್ತೆ. ಇವಾಗ ನೋಡಿ ಹೇಗೆ ಅಂತ. ಇವಾಗ ಹಿಂದೇನೆ ಬಂತು, ತಿರುವೃತ್ಕರಣವನ್ನು ಹೇಳ್ತು. ತಿರುವೃತ್ಕರಣ ಅಂದ್ರೇನು? ಇವಾಗ ನಾನು ನೋಡ್ತಾ ಇರತಕ್ಕಂಥ ಅಗ್ನಿಗಳು, ಜಲಗಳು, ಪೃಥ್ವಿಗಳು ಎಲ್ಲ ಏನೇನಿದೆಯೋ ನಾನಾತ್ವ, ಇದೆಲ್ಲವೂ ತೇಜಸ್ಸು, ಅಪ್ಪು, ಪೃಥ್ವಿ ಅಂತಲೇ ಮೂರೇ ಅಂತ ತೋರಿಸ್ಕೊಡ್ತು. ಇದನ್ನು ತಿಳ್ಕೊಂಡ್ಮೇಲೆ ಏನಾಯಿತು, ಅವರು ಇಷ್ಟೊಂದು ನಾನಾತ್ವವನ್ನು ನೋಡ್ತಾ ಇದ್ದರೂ ಕೂಡ ನಿಜವಾಗ್ಲೂ ಇರೋದು ಈ ಮೂರು ಭೂತಗಳೇ ಅಂತ ತಿಳ್ಕೊಂಡ್ಬಿಟ್ರು. ಆಮೇಲೆ ನಮ್ಮ ಕುಲದಲ್ಲಿ ಯಾರೂ ಕನ್ಫ್ಯೂಸ್ ಆಗ್ತಾ ಇರಲಿಲ್ಲ. ನಾನಾತ್ವ ನೋಡ್ತಾ ಇದ್ರು ಇರೋದು ಇದು ಮೂರೇ ಅಂತ ತಿಳ್ಕೊಂಡ್ಬಿಟ್ರು. ಅಲ್ಲಿ ಹೇಳಿದ ಜ್ಞಾಪಕ ಇದೆಯಾ? ಗೊತ್ತಾಯ್ತಲ್ಲ? ಅದೇ ರೀತಿ ಇಲ್ಲಿ ನಾನು ಎಲ್ಲಕ್ಕೂ ಮೀರಿರ್ತಕ್ಕಂಥ ಬ್ರಹ್ಮನ ಸತ್ಯವನ್ನು ತಿಳ್ಕೊಂಡ್ರೆ ವಾಚಾರ್ಮಣವಾದ ವಿಕಾರ ಸಮೂಹವಾದ ಅನೃತವನ್ನು ಬಿಟ್ಟು ಯಾವ ವಿಕಾರದ ಅವಸ್ಥೆಯಲ್ಲಾದರೂ ಇರುವುದು ಸತ್ಯೆಂಬ ಒಂದೇ ಸತ್ಯವಾಗಿರುವುದು. ಎಷ್ಟು ಮುಖ್ಯವಾಗಿದೆ ನೋಡಿ. ಯಾವ ವಿಕಾರದ ಅವಸ್ಥೆಯಲ್ಲಾದರೂ ವಿಕಾರವೇ, ನಾನು ನೋಡ್ತಾ ಇರೋದು ವಿಕಾರವೇ, ನೋಡ್ತಾ ಇರೋದು ಅನೇಕ ಅಗ್ನಿಗಳೇ, ಜಲಗಳೇ, ಪೃಥ್ವಿಗಳೇ, ಆದರೆ ಮೂರು ಅಂತ ತಿಳ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ವಿಕಾರದಿಂದ ಕೂಡಿದ್ರೂ ಎಲ್ಲ ವಿಕಾರಗಳು ಇರೋದು ಅದೊಂದೇ ಒಂದು ಸತ್ತು, ಇನ್ನೊಂದಿಲ್ವೇ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಆಗ ಹೇಳುವಾಗ ಅದನ್ನೇ ಹೇಳುತ್ತಾನೆ. ಅವನು ಗೊತ್ತಾಗ್ಬಿಡ್ತು ಅಂದರೆ ಅವನು ಈ ಅಸತ್ಯವನ್ನೆಲ್ಲ ಬಿಟ್ಟೇ ಬಿಡ್ತಾನೆ. ಬಿಟ್ಟು ಅಯ್ಯೋ ಇದೆಲ್ಲ ಬ್ರಹ್ಮ ಅಂತಾನೆ, ಇದೆಲ್ಲ ಸತ್ತೊಂದೇ, ಅದು ಬಿಟ್ಟು ಇನ್ನೊಂದು ಇಲ್ವೇ ಇಲ್ಲ ಅಂತ ಹೇಳ್ತಾನೆ. ನಿಮ್ಗೆ ದೃಷ್ಟಾಂತ ಗೊತ್ತಾಯ್ತಾ? ಭೂತಗಳನ್ನ ತಗೋಬೋದು ಅಥವಾ ಪಂಚೀಕೃತ ತಗೋಬೋದು. ಏನಪ್ಪ ಅಂದರೆ ಇಷ್ಟೊಂದು ಭೂತಗಳೆಲ್ಲ ಕಾಣಿಸ್ತಾ ಇದೆ, ನಿಜವಾಗಲೂ ಇರೋದು ಪಂಚಭೂತಗಳೇ. ಗೊತ್ತಾಯ್ತಾ? ಇಲ್ಲಿ ನಾನಾತ್ವದಿಂದ ಕಾಣ್ತಾ ಇದ್ದರೂ ಕೂಡ ಮೂಲದಲ್ಲಿರೋದು ಪಂಚಭೂತಗಳೇ. ಇಲ್ಲಿ ಸಹಸ್ರಾರು ಒಡವೆಗಳು ಕಾಣಿಸ್ತಾ ಇದ್ದರೂ ಕೂಡ ಇರೋದು ಚಿನ್ನ ಒಂದೇ ಅಂತ ತಿಳ್ಕೊಳ್ತಾರಲ್ಲ, ಹಾಗೆ ಆವಾಗ ಅವನು ನಿಜವಾದ ಸತ್ಯವನ್ನು ಹೇಳ್ತಾ ಇದ್ದಾನೆ. ಗೊತ್ತಾಯ್ತಾ? ಅಂದ್ರೆ ಏನು? ಕಾರ್ಯಕಾರಣ ಅನ್ನುತ್ತ ನ್ಯಾಯ ಇದೆ ನೋಡಿ, ಎಲ್ಲ ಕಾರ್ಯಕಾರಣ ನ್ಯಾಯವೇ. ಇಷ್ಟೊಂದು ಒಡವೆಗಳಿದ್ರೂ ಚಿನ್ನವೇ ಅಂತ ಹೇಗೆ ತಿಳ್ಕೊಳ್ತಾನೋ ಹಾಗೇನೆ ಇಲ್ಲೂ ಅಂದ್ರೆ ಅರ್ಥ ಏನು? ಎಲ್ಲದಕ್ಕೂ ಉಪಾದಾನವಾಗಿರೋ ಅದು ಬ್ರಹ್ಮ, ಅದು ತತ್ವ. ನಿಮ್ಗೆ ಗೊತ್ತಾಗ್ತಾ ಅಂದಾಜು ಬಂತೇನಪ್ಪ ಪ್ರತಿಯೊಬ್ಬರಿಗೂ? ಆಗ ಅವನು ಸತ್ಯವನ್ನೇ ಹೇಳ್ತಾ ಇದ್ದಾನೆ. ಆ ಸತ್ಯವನ್ನು ನೋಡ್ತಾ ಇದ್ರೂ ಅದರಲ್ಲಿ ಅಡಗಿರ್ತಕ್ಕಂಥ ಸತ್ಯವನ್ನು ತಿಳ್ಕೊಂಡಿದ್ದಾನೆ. ನೋಡ್ತಾ ಇರೋದು ಸತ್ಯವನ್ನ, ತಿಳ್ಕೊಳ್ತಾ ಇರೋದು ಅದರಲ್ಲಿ ಅಡಗಿರ್ತಕ್ಕಂಥ ಸತ್ಯವನ್ನ. ನೋಡ್ತಾ ಇರೋದು ಒಡವೆಗಳನ್ನ, ತಿಳ್ಕೊಳ್ತಾ ಇರೋದು ಅದಕ್ಕೆ ಸತ್ಯವಾಗಿರ್ತಕ್ಕಂಥ ಚಿನ್ನವನ್ನ. ಗೊತ್ತಾಗ್ತಾ ಇದೆಯಾ? ಬರೀ ಸತ್ಯ ಅಂತ ಒಂದು ಮಾತೇ ಇದೆಯಲ್ಲ, ಅದಕ್ಕೋಸ್ಕರ ಚರ್ಚೆ ಇವಾಗ. ಇಲ್ಲಪ್ಪ, ಅದು ವಿಕಾರವೇ ತಾನೆ. ಅಲ್ಲಪ್ಪ, ಇವಾಗ ಇವೆಲ್ಲವೂ ವಿಕಾರಗಳೇ.
ಅವ್ಯಾಕೃತ ಪ್ರಾಣ, ಅವ್ಯಕ್ತ, ಆಮೇಲೆ ಮಹತ್ವ, ಅಹಂಕಾರ, ತನ್ಮಾತ್ರ, ಈ ಲೋಕಗಳು ಸರ್ವಸ್ವೂ ವಿಕಾರ ಸಹಿತವೇ ಇದೆ. ಯಾವುದೂ ವಿಕಾರವನ್ನು ಬಿಟ್ಟಿಲ್ಲ. ಕೇಳ್ತಿರೋದು ಅವ್ಯಾಕೃತದಿಂದ ಬಂದಿರುವಂತಹ ಪ್ರಾಣ ಯಾವುದಿದೆಯೋ ಅದು ವಿಕಾರ ರಹಿತ. ಈ ವಾಯುವಿನಲ್ಲಿ ಬೇರೆ ಎಲ್ಲ ವಿಕಾರಗಳಲ್ಲಿ ಅದೇ ಅನುಸೃತವಾಗಿದ್ರೂ ಕೂಡ ಅದೇ ವಿಕಾರ ಸಹಿತವಾಗಿ ಕಾಣಿಸ್ಕೊತಾ ಇದೆ ಅಂತ ಹೇಳ್ಬೋದಾ? ಅದು ಅವಿಕಾರವೇ ಹೀಗೆ ಕಾಣಿಸ್ಕೊತಾ ಇದೆ ಅಂತ ಹೇಳಬೇಕು. ಅದು ನಿರ್ವಿಕಾರ ಅಂತ ಹೇಳಬಾರ್ದು. ಯಾಕೆಂದರೆ ವಿಕಾರವು ಇದ್ದೇ ಇದೆಯಲ್ಲ. ಅದೇನೇ ಇವಾಗ ನೋಡಿ, ಎಲೆಕ್ಟ್ರಿಸಿಟಿ ಇದೆ, ಹೌದಾನೆ? ಅದು ವಿಧವಾಗಿ ತೋರ್ಕೊಂಡ್ರು ಅದು ಒಂದೇ ಅಂತ ನಾವು ಹೇಳ್ತೀವಿ. ಒಂದೇ ಅಂತ ಹೇಳಿದ್ರೆ ಅದನ್ನು ಎಲೆಕ್ಟ್ರಿಸಿಟಿ ಕೂಡ ಪ್ರೊಡ್ಯೂಸ್ ಆಗಿರುತ್ತಾನೆ, ವಿಕಾರವೇ ತಾನೆ. ಗೊತ್ತಾಯ್ತಲ್ವಾ? ವಿಕಾರವಲ್ಲದಿಲ್ವೇ ಇಲ್ಲ, ಅವಾಂತರ ಕಾರಣ ಅಂತ ಹೇಳ್ಬೋದು. ಅವಾಂತರ ಕಾರಣ ಗೊತ್ತಾಯ್ತಲ್ಲ? ಅದಕ್ಕೆ ಹೇಳ್ತಾರೆ ವಿಕಾರವು ಸತ್ಯವೇ ಅಲ್ವೇ? ಶ್ರುತಿನೇ ಹೇಳ್ತಾ ಇದೆಯಲ್ಲ, ನಾಮರೂಪೇ ಸತ್ಯಂ. ಗೊತ್ತಾಯ್ತಲ್ಲ? ಏನು ನಾಮರೂಪೇ ಸತ್ಯಂ ತಾಭ್ಯಾಮಂ ಪ್ರಾಣಶ್ಚನ್ನ. ಪ್ರಾಣ ಮರಿಯಾಗಿದ್ದಾನೆ, ಇದಕ್ಕಿಂತ ಅದು ಸತ್ಯ ಅಂತ ಹೇಳಿದೆಯಲ್ಲ. ಪ್ರಾಣವೇ ಸತ್ಯಂ ತೇಷಾಮೇಷ ಸತ್ಯಂ. ಪ್ರಾಣಗಳು ಸತ್ಯವೇ ಅಂತ ಹೇಳಿದೆಯಲ್ಲ. ಪ್ರಶ್ನೆ ಗೊತ್ತಾಯ್ತಾ? ಇವಾಗ ಏನು ಹೇಳಿದೆ ಅಲ್ಲಿ? ನೀನು ಬ್ರಹ್ಮನ್ ತಿಳ್ಕೊಂಡ್ರೆ ಎಲ್ಲವನ್ನೂ ಸತ್ಯವೇ ಅಂತ ನೋಡ್ತೀಯಾ, ಆವಾಗಲೇ ನೀ ಅತಿವಾದಿ ಆಗೋದು ಅಂತ ಹೇಳಿದೆ. ಅರೇ ಶ್ರುತಿನೇ ಹೇಳ್ತಾ ಇದೆ ಪ್ರಾಣಗಳು ಸತ್ಯವೇ ಅಂತ ಹೇಳ್ತಾ ಇದೆ ಅಂದರೆ ಹೌದು ಸತ್ಯ ಅಂತ ಹೇಳ್ತಾ ಇದೆ, ನಾವಿಲ್ಲ ಅಂತ ಹೇಳಲಿಲ್ಲ. ಆದರೆ ಇದನ್ನು ಗಮನಿಸು, ಪ್ರಾಣಗಳನ್ನು ಸತ್ಯ ಅಂತ ಹೇಳಿಬಿಟ್ಟು ಬ್ರಹ್ಮನ್ನೇನು ಹೇಳಿದೆ? ಸತ್ಯಸ ಸತ್ಯಂ ಅಂದಿದೆ. ಈ ಸತ್ಯಕ್ಕೆ ಸತ್ಯವಾದ್ದು ಅಂತ ಹೇಳಿದೆ. ಗೊತ್ತಾಗಲಿಲ್ಲ ನಾನು ಹೇಳಿದ ಪಾಯಿಂಟು. ಪ್ರಾಣಗಳನ್ನು ಸತ್ಯ ಅಂತ ಕರೆದಿದೆಯಲ್ಲ ಅಂತ ಅವನು ಕೇಳಿದ್ರೆ ಕರೆದಿದೆ, ಸತ್ಯ ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಬ್ರಹ್ಮ ಏನು? ಸತ್ಯದ ಸತ್ಯವು ಇದನ್ನೆಲ್ಲ ವಿಂಗಡಿಸ್ಕೊಂಡಾಗಿದೆ. ಏನು ಹೇಳ್ತು ಅಂದರೆ ಇದೆಲ್ಲವೂ ವ್ಯಾವಹಾರಿಕ ಸತ್ಯ, ಬ್ರಹ್ಮ ಪಾರಮಾರ್ಥಿಕ ಸತ್ಯ. ಮರೀಚಿಕೆ ಕೂಡ ಮಿಥ್ಯೆ ಅಲ್ಲ, ಮರೀಚಿಕೆ ಪ್ರಾತಿಭಾಸ ಸತ್ಯ. ಜ್ಞಾಪಕ ಬರ್ತಾ ಇದ್ದ ಮುಂಚೆ ಹೇಳಿದ್ದಲ್ಲನೋ? ಗೊತ್ತಾಯ್ತ? ಮರೀಚಿಕೆ, ಆಮೇಲೆ ನೀರು, ಭೂಮಿ, ಜಲ, ಆಮೇಲೆ ಬ್ರಹ್ಮ. ಗೊತ್ತಾಯ್ತಾ? ಇದು ಪ್ರಾತಿಭಾಸ ಸತ್ಯ, ಅದು ವ್ಯಾವಹಾರಿಕ ಸತ್ಯ, ಅದು ಪಾರಮಾರ್ಥಿಕ ಸತ್ಯ. ಅಂದರೆ ಇದನ್ನು ಯಾಕೆ ಹೇಳ್ತು ಅಂದರೆ ಸತ್ಯ ಅಂತ ಹೇಳಿದ ಕೂಡಲೇ ಜನಗಳಿಗೆ ಸಾಧಾರಣವಾಗಿ ಅರ್ಥ ಆಗಿದೆ ಒಂದು. ಇಲ್ಲ ಹೇಳಿದನು ಯದ್ರೂಪೇಣ ಯನ್ನಿಶ್ಚಿತಂ ಯತ್ತದ್ದು ನ ವ್ಯಭಿಚರತಿ ತತ್ ಸತ್ಯಂ ಅಂತ ಹೇಳಿದೆ. ಯಾವುದು ಬದಲಾಯಿಸೋದೇ ಇಲ್ಲವೋ ಅದು ಸತ್ಯ ಅಂತ ಹೇಳಿದೆ. ಆದರೂ ಕೂಡ ಸಾಧಾರಣವಾಗಿ ಜನಗಳು ಮಾತಾಡುವಾಗ ನಾವೇನು ನೋಡ್ತಾ ಇದ್ದೀವೋ ತಿಳ್ಕೊಳ್ತಾ ಇದ್ದೀವೋ ಅದೆಲ್ಲವೂ ಸತ್ಯ ಅಂತಲೇ ಹೇಳ್ತಾರೆ. ನಾವು ಅದನ್ನಿಲ್ಲ ಅಂತ ಏನು ಹೇಳ್ದ? ಕರೆಕ್ಟೇ, ಅದು ಸತ್ಯ. ನೀನು ನೋಡ್ತಾ ಇರೋದ್ರಿಂದ ಇದು ಇದ್ದೇ ಇರಬೇಕು, ಇಲ್ಲ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಆದರೆ ಈ ಸತ್ಯಕ್ಕೂ ಆ ಸತ್ಯಕ್ಕೂ ವ್ಯತ್ಯಾಸ ಇದೆ. ನೋಡಪ್ಪ, ಅವಾಗ ಚಿನ್ನನೂ ಸತ್ಯವೇ, ಒಡವೆನೂ ಸತ್ಯವೇ. ಆದರೆ ಒಡವೆಯು, ಚಿನ್ನವು ಆ ಒಡವೆಗೆ ಸತ್ಯ, ಸತ್ಯಸ ಸತ್ಯ. ಅದು ಅಂದ್ರೇನು? ಇದು ಬದಲಾಯಿಸೋದೇ ಇಲ್ಲ, ಅದು ಬದಲಾಯಿಸ್ತಾ ಇದೆ. ಹಾಗೇನೆ ಇಲ್ಲಿ ಎಲ್ಲವೂ ಸತ್ಯವೇ ಆದರೂ ಅದು ಪಾರಮಾರ್ಥಿಕ ಸತ್ಯ, ಇದು ವ್ಯಾವಹಾರಿಕ ಸತ್ಯ, ಇದು ಪ್ರಾತಿಭಾಸ ಸತ್ಯ ಅಂತ ಹೇಳಿರೋದು ಗೊತ್ತಾಯ್ತಲ್ಲ?
ಆದ್ದರಿಂದ ನಿಜ ವಿಕಾರ ಸತ್ಯವೆಂದು ಬೇರೊಂದು ಶ್ರುತಿಯಲ್ಲಿ ಹೇಳಿದೆ. ಆದರೆ ಪರಮಾರ್ಥ ದೃಷ್ಟಿಯಿಂದ ಹೇಳಿದ್ದಲ್ಲ. ಸತ್ಯ ಸತ್ಯಂ ಅಂತ ಇದೆ, ನೀನೇ ನೋಡು, ಅದನ್ನೇ ನೋಡು. ಇದು ಹೋದ್ರೆ ಅದಕ್ಕೇನರ್ಥ? ಇದಕ್ಕೆ ಸತ್ಯಕ್ಕೆ ಸತ್ಯವು ಅಂತಂದ್ರೆ ಅರ್ಥವೇನು? ಅದು ಪಾರಮಾರ್ಥಿಕವಾಗಿ ಸತ್ಯ. ಏನು ಪಾರಮಾರ್ಥ ಸತ್ಯ ಅಂದ್ರೇನು? ಇದು ಇದೆ, ಅದು ಇದೆ, ಅದು ಬದಲಾಯಿಸೋದೇ ಇಲ್ಲ, ಇದು ಬದಲಾಯಿಸ್ತಾ ಇದೆ. ಅದನ್ನ ಇಲ್ಲಿ ನೆನ್ಪಿಡಿ. ಬದಲಾಯಿಸ್ತಾ ಇರೋದು ಏನಿದೆಯೋ ಅದೆಲ್ಲಾನು ಮಿಥ್ಯೆ ಅಂತ ಹೇಳ್ತಾರಲ್ಲ, ಮಿಥ್ಯೆ ಅಂತ ಹೇಳೋದು ಶುದ್ಧ ತಪ್ಪು. ಬದಲಾಯಿಸ್ತಾ ಇರೋದು ಮಿಥ್ಯೆ ಅಲ್ಲ, ಬದಲಾಯಿಸ್ತಾ ಇರೋದು ಅಸತ್ಯ. ಇಲ್ಲ ಅಂತಲ್ಲ, ಗೊತ್ತಾ? ನಿಮಗೆಲ್ಲ ಸ್ಪಷ್ಟವಾಗಿದೆ ಅಲ್ಲ ಈ ವಿಚಾರ? ಆದ್ದರಿಂದ ಇದನ್ನು ಸತ್ಯಂ ಅಂತ ತಿಳ್ಕೋ ದೃಷ್ಟಿಯಿಂದ ಸತ್ತು ತ್ಯತ್ತು ಆಗಿದೆ. ಗೊತ್ತಾಯ್ತಾ? ಸರಿ, ಅದು ಸರಿಯಪ್ಪ, ಗೊತ್ತಪ್ಪ. ಒಂದು ಸಿದ್ಧಾಂತ ಬೇಡ ಇವಾಗ, ಅದೆಲ್ಲ ಬೇಡ. ಇಂದ್ರಿಯಗೋಚರವಾಗಿರೋ ಖಂಡಿತವಾಗಲೂ ಸತ್ಯವೇ, ವ್ಯಾವಹಾರಿಕ ಸತ್ಯ. ಹೌದು, ಇವನು ವ್ಯಾವಹಾರಿಕ ಸತ್ಯವೇ, ಗೊತ್ತಾಯ್ತಾ? ಆದರೆ ಇವನು ವ್ಯಾವಹಾರಿಕ ಸತ್ಯ ಅಂದರೆ ಯಾವ ಅರ್ಥದಲ್ಲಿ ಇಟ್ಕೋಬೇಕು ಅಂದರೆ, ಇವಾಗ ಬಹಿಷ್ಪ್ರಜ್ಞಾ ಅಂತ ತಗೊಂಡ್ರೆ, ಬಹಿಷ್ಪ್ರಜ್ಞಾ ಅನ್ನೋದು ಮಿಥ್ಯಾತ್ವ, ಮಿಥ್ಯಾಜ್ಞಾನ, ಬಹಿಷ್ಪ್ರಜ್ಞಾ ಅಲ್ವೇ ಅಲ್ಲ. ಹಾಗೆ ಅಂತಃಪ್ರಜ್ಞಾ ಅಂದರೂ ಕೂಡ ಅದೂ ಇಲ್ಲ, ಗೊತ್ತಾಯ್ತಾ? ಅಲ್ಲಿ ಪ್ರತ್ಯೇಗಾತ್ಮನ ತಗೋಬೇಕು. ಪ್ರತ್ಯೇಗಾತ್ಮನ ತಗೊಂಡ್ರೆ ಅವನು ವ್ಯಾವಹಾರಿಕ ಸತ್ಯ. ಹೇಗೆ ಅಂತ ನೋಡಿ, ಪ್ರತ್ಯೇಗಾತ್ಮನಲ್ಲಿ ವ್ಯವಹಾರದ ಒಂದು ಅಂದರೆ ವಿಕಾರದ ಒಂದು ಲಕ್ಷಣ ಇದೆ. ಏನು ವಿಕಾರದ ಒಂದು ಲಕ್ಷಣ ಅಂದರೆ, ದೇಹದ ಒಳಗಡೆ ಇದ್ದೀನಿ ಅಂತ ಅನ್ನೋದಿದೆ, ಸೀಮಿತವಾಗಿರೋದಿದೆ. ನಿಮ್ಗೆ ಗೊತ್ತಾಯ್ತಾ ನಾನು ಹೇಳಿದ ಪಾಯಿಂಟು? ಇವಾಗ ಪ್ರತ್ಯೇಗಾತ್ಮನು ಅಂದರೆ ನಾನು ಸುಷುಪ್ತಿಯಲ್ಲಿ ದೇಹದಲ್ಲಿದ್ನಲ್ಲ ಅವನು ಅಂತ ಬರುತ್ತೋ ಇಲ್ಲ, ಅದು. ಇದು ಪರಿಚ್ಛಿನ್ನತ್ವ, ಲಿಮಿಟೇಷನ್ ಬಂದ್ಬಿಡ್ತು. ಪರಿಚ್ಛಿನ್ನತ್ವ ಇರೋದೆಲ್ಲ ಕಾರ್ಯವೇ. ಆದ್ದರಿಂದ ಅದನ್ನು ಕಾರ್ಯ ಅಂತ ಇಟ್ಟುಕೊಂಡು ಮಾಡಿದ್ರೆ ಆವಾಗ ಇದು ವಿಕಾರವೇ. ಆದರೆ ಈ ಪರಿಚ್ಛಿನ್ನತ್ವ ಅನ್ನೋದು ನಾನು ತತ್ವ ತಿಳ್ಕೊಳ್ದೇ ಇರೋವಾಗ ಬಂದಿರೋದು. ತತ್ವ ತಿಳ್ಕೊಂಡ್ರೆ ಆ ಪ್ರತ್ಯೇಗಾತ್ಮನು ಬ್ರಹ್ಮವೇ, ಸ್ವಲ್ಪನೂ ವ್ಯತ್ಯಾಸವಿಲ್ಲ. ಹೌದು. ಆದ್ದರಿಂದ ಆ ಪಾರಮಾರ್ಥ ಸತ್ಯವಾದ ಬ್ರಹ್ಮವೇ ನಾನು ಅಂತ ತಿಳ್ಕೊಳ್ತಾನೆ. ಇವಾಗ ನಾನು ವ್ಯಾವಹಾರಿಕ ಸತ್ಯವಲ್ಲ, ಪಾರಮಾರ್ಥ ಸತ್ಯ ಅಂತ ತಿಳ್ಕೊಳ್ತಾನೆ. ಯಾಕೆಂದ್ರೆ ಅಲ್ಲಿ ಎಲ್ಲ ಲಕ್ಷಣಗಳು ಇದೆ, ಆದರೆ ಪರಿಚ್ಛಿನ್ನತ್ವ ಇದೆ. ಪರಿಚ್ಛಿನ್ನತ್ವ ಇದೆ ಅಂದ್ರೇನು? ನನ್ನ ದೇಹ ಬುದ್ಧಿಯಿಂದ ನನಗಾಗಿ ತೋರ್ತಾ ಇದೆ. ದೇಹ ಬುದ್ಧಿ ಬಿಟ್ಟರೆ ಅದು ಬ್ರಹ್ಮವೇ. ಅಲ್ಲಿವರೆಗೆ ಜೀವನೇ. ಅವನು ಪ್ರತ್ಯೇಗಾತ್ಮನ್ನೇ ಜೀವ ಅಂತ ಕರಿಬೇಕಾದ್ದು. ಇವೆರಡು ಮಿಥ್ಯಾಜ್ಞಾನಗಳು. ನಿಜವಾಗಲೂ ವಸ್ತು ದೃಷ್ಟಿಯಿಂದ ಇರೋದು ಅವನೇ. ವಸ್ತು ದೃಷ್ಟಿ ಇವಾಗ ನೋಡಿ ಹೇಳ್ತೀನಿ, ಚಿನ್ನ ಇದೆ, ಒಡವೆ ಇದೆ, ಕನ್ನಡಿ ಇಟ್ಟರೆ ಅದರೊಂದು ಪ್ರತಿಬಿಂಬನೂ ಇದೆ, ಅದು ಮಿಥ್ಯ, ಗೊತ್ತಾ? ಹಾಗೆಯೇ ಇಲ್ಲಿ ಬ್ರಹ್ಮವೂ ಇದೆ, ಪ್ರತ್ಯೇಗಾತ್ಮನೂ ಇದ್ದಾನೆ, ಬಹಿಷ್ಪ್ರಜ್ಞಾ ಅಂತ ಪ್ರಜ್ಞರು ಇದ್ದಾರೆ. ಬಹಿಷ್ಪ್ರಜ್ಞಾ ಅಂತ ಪ್ರಜ್ಞೆ ಇಬ್ಬರು ಢೋಂಗಿ, ಅವರಿಲ್ವೇ ಇಲ್ಲ, ಮಿಥ್ಯಾಜ್ಞಾನ ಅದು. ಇದು ನಿಜವಾಗ್ಲೂ ಇದೆ, ಆದರೆ ಸಂಕುಚಿತವಾಗಿರೋ ಸ್ಥಳದಲ್ಲಿದೆ ಅನ್ನೋ ಒಂದು ದೋಷ ಇದೆ, ಇದೇ ವಿಕಾರ. ಆದರೆ ಅವನು ನಿಜವಾಗ್ಲೂ ನಿರ್ವಿಕಾರಿಯೇ. ಪ್ರತಿಯೊಬ್ಬರು ಅಂದಾಜು ಬಂತೇನಪ್ಪ?
ಆದ್ದರಿಂದ ಇಂದ್ರಿಯಗಳ ವಿಷಯವಾಗಿವೆ ಎಂಬ ದೃಷ್ಟಿಯಿಂದ ಸತ್ತು ತ್ಯತ್ತು ಆಗದಿಯಾಗಿ ಸತ್ಯವು ಎಂದು ಹೇಳಿದೆ. ಗೊತ್ತಾಯ್ತಾ? ಇಲ್ಲಿ ಮೂರ್ತ ಅಂತ ಹೇಳ್ತಲ್ಲ, ಅದೇ ಅರ್ಥದಲ್ಲೇ ಹೇಳಿರೋದು. ಸತ್ತು ಅಂದರೆ ಪೃಥ್ವಿ, ಅಪ್ಪು, ತೇಜಸ್ಸು, ಅದು ವಾಯು, ಆಕಾಶ. ತ್ಯತ್ತು ಅಲ್ಲಿ ತತ್ ಸೃಷ್ಟ್ವಾ ಅದನ್ನು ಪ್ರವೇಶ ಸಚ್ಚತ್ಯಚ್ಚಾಭವತು ನಿರುಕ್ತಂಚ ಅಂತೆಲ್ಲ ಬರುತ್ತಲ್ಲ, ಅಲ್ಲಿ ಸತ್ತು ತ್ಯತ್ತು ಅಂದರೆ ಇದೆ. ಗೊತ್ತಾಯ್ತಾ? ಅದು ವ್ಯಾವಹಾರಿಕ ಸತ್ಯಗಳು, ಇಲ್ಲ ಅಂತಲ್ಲ, ಅದು ತ್ಯತ್ತು ಆಗಿದೆ. ಅದಕ್ಕೋಸ್ಕರ ಹೇಳಿದೆ ಪ್ರಾಣದ ಸತ್ಯವಷ್ಟೇ, ಅವುಗಳೇ ಈತನ ಸತ್ಯವು ಎಂದು ಹೇಳಿದೆ. ಇಲ್ಲಿಯೂ ಅದು ಇಷ್ಟವೇ. ಆದರೆ ಪ್ರಾಣ ವಿಷಯದಲ್ಲಿ ಇದೇ ಪರಮಾರ್ಥ ಸತ್ಯ ಎಂಬ ಅಭಿಮಾನದಿಂದ ನಾರದನನ್ನು ಎಬ್ಬಿಸಿ, ನಾರದೇನು ಮಾಡಿದ್ದು, ಪ್ರಾಣವನ್ನು ಹೇಳಿದ ಕೂಡಲೇ ಪ್ರಾಣಕ್ಕಿಂತ ದೊಡ್ಡದಿದೆಯಾ ಅಂತ ಕೇಳಲಿಲ್ಲ. ಮುಂದಕ್ಕೆ ಇದೇ ಸಂದರ್ಭ ಮುಂದಿನ ಅಧ್ಯಾಯದಲ್ಲೂ ಬರುತ್ತೆ, ಇದೇ ಸಂದರ್ಭ ಬರುತ್ತೆ. ಕೇಳಲಿಲ್ಲ. ಕೇಳದೆ ಇದ್ರು ಅಯ್ಯೋ ಪಾಪ ಕೆಟ್ಟೋಗ್ತಾರಲ್ಲ ಅಂತಂತ ಹೇಳಿಬಿಟ್ಟು ಆವಾಗ ಹೇಳಿದ್ರು, ಇಲ್ಲ ಅದು ಪ್ರಾಣಕ್ಕೂ ಸತ್ಯವಾಗಿದೆ ಅಂತ ಹೇಳು. ಅಯ್ಯೋ ಹಾಗಾದ್ರೆ ಅದನ್ನು ತಿಳಿಸಿ ಇದಲ್ಲ ಅಂತಾರೆ. ಗೊತ್ತಾಯ್ತಾ? ಆದ್ದರಿಂದ ನಾರದನು ಈ ಅಭಿಮಾನದ ಎಬ್ಬಿಸಿ ಭೂಮಿ ಎಂಬ ಪರಮಾರ್ಥ ಸತ್ಯವಾಗಿರೋ ಸತ್ತೇ ಇದೆಯಲ್ಲ, ಸದ್ವಸ್ತು, ಅದನ್ನು ತಿಳಿಸಿಕೊಡೋಣವೆಂದು ವಿಶೇಷವಾಗಿ ಪ್ರೇಕ್ಷಿತವಾದ ಅರ್ಥವು ಅದಲ್ವಾ. ನಾಳೆ ತಗೊಳ್ಳಿ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ನಮಾಮಿ ಭಗವತ್ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹ ದಕ್ಷಿಣಾಮೂರ್ತಯೇ ನಮಃ.